ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪ್ರಸನ್ನಮೂರ್ತಿ TR. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಕಳೆದ ಹಲವಾರು ಸಂಚಿಕೆಗಳಿಂದ ವಿಸ್ತಾರವಾಗಿ ತಿಳ್ಕೊಂಡ್ಬಂದಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಬೆಳೆ ಸಂಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ. ಅಥವಾ ಕ್ರಾಪ್ ಪ್ಯಾಟ್ರನ್. ಇದನ್ನು ಮಾತಾಡ್ಬೇಕಾದ್ರೆ ನಾವು ಮತ್ತೆ ಒಮ್ಮೆ ಸರಿಯಾಗಿ ಸಸ್ಯ ಅಂದ್ರೇನು, ಸಸ್ಯದ ಬಗ್ಗೆ ನಾವು ಅರ್ಥ ಮಾಡ್ಕೊತಾ ಇದ್ವಿ. ಮುಂದುವರೆದಾಗಿ ನಾವೇನು ನೋಡ್ತಿದ್ದೀವಿ ಅಂದರೆ, ಯಾವುದೇ ಒಂದು ಮರ ನೋಡಿದಾಗ ಮೊದಲನೇದಾಗಿ ನೋಡೋದು ಎಲೆ, ತದನಂತರ ರೊಂಬೆ ಕೊಂಬೆಗಳು, ಟೊಂಗೆ, ಕಾಂಡ ಮತ್ತು ಭೂಮಿಯೊಳಗಿರುವಂಥ ತಾಯಿ ಬೇರು, ಉಪಬೇರು ಮತ್ತು ತಂತು ಬೇರುಗಳು ಅಂತ ನಾವು ನೋಡಿದ್ವಿ. ಅದೇ ರೀತಿ ನಾವೇನು ನೋಡಿದ್ವಿ ಅಂದರೆ, ಸೂರ್ಯ ಉಪಸ್ಥಿತಿಯಲ್ಲಿ ಅಂದರೆ ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ಪ್ರತಿನಿತ್ಯ 1 ಚದರಡಿ ಎಲೆ, 4.25 ಗ್ರಾಮ್ ಅನ್ನ ತಯಾರಿಸುತ್ತೆ ಅಂತ ನಾವು ನೋಡಿದ್ವಿ. ಸೂರ್ಯನ ಉಪಸ್ಥಿತಿಯಲ್ಲಿ ಇಂಗಾಲ ಡೈಆಕ್ಸೈಡನ್ನು ವಾತಾವರಣದಿಂದ ತೊಗೊಂಡು ಭೂಮಿಗೆ ಬಂದು ಸೇರಿದಂಥ ಮಳೆ ನೀರನ್ನು ತೊಗೊಂಡು ಅದು ಪ್ರತಿದಿನ 4.25 ಗ್ರಾಮ್ ಅನ್ನ ತಯಾರಿಸುತ್ತೆ ಅಂತ ನಾವು ನೋಡಿದ್ವಿ. ಇದನ್ನು ಎಲೆ ತಯಾರಿಸುತ್ತೆ, ಸಂಜೆ ಆಗಿದ ತಕ್ಷಣ ವಿಲೇವಾರಿ ಆಗುತ್ತೆ, ಅದು ರೊಂಬೆ, ಕೊಂಬೆ, ಟೊಂಗೆ, ಕಾಂಡ, ಬೇರುಗಳಲ್ಲಿ ಶೇಖರಣೆ ಮಾಡುತ್ತೆ ಅಂತ ನೋಡಿದ್ವಿ. ಮತ್ತು ಅದರೊಳಗೆ ಒಂದು ಭಾಗವನ್ನು ಈ ಬೇರಿನ ಸುತ್ತಲೂ ಸೂಸುತ್ತೆ. ಕಾರಣ ಯಾಕೆ ಅಂದರೆ, ಈ ಅಲಭ್ಯ ರೀತಿಯಲ್ಲಿರುವಂಥ ಪೋಷಕಾಂಶಗಳು, ಗಿಡಗಳ ಬೆಳವಣಿಗೆಗೆ ಬೇಕಾಗಿರೋಂಥ ಪೋಷಕಾಂಶಗಳು, ನಾವು ಯೂರಿಯಾ, DAP ಮತ್ತು ಪೊಟ್ಯಾಶು ಇವನ್ನೆಲ್ಲ ಮಾತಾಡ್ತೀವಲ್ಲ, ಅವನ್ನೆಲ್ಲ ಕೊಡೋದಕ್ಕೆ ಗಿಡಗಳಿಗೆ ಅಲಭ್ಯ ರೀತಿಲಿ ಇರೋವಂಥ ಪೋಷಕಾಂಶಗಳ್ನ, ಭೂಮಿಲಿ ಅಲಭ್ಯ ರೀತಿಲಿರುವಂಥ ಪೋಷಕಾಂಶಗಳ್ನ ಗಿಡಗಳಿಗೆ ಲಭ್ಯ ರೀತಿಯಲ್ಲಿ ಮಾಡಿಕೊಡೋದಕ್ಕೆ ಸಹಕಾರಿಯಾಗಿರೋಂಥ ಜೀವಾಣುಗಳಿಗೆ ಕೊಡೋದನ್ನು ನಾವು ನೋಡ್ತಾಯಿದ್ವಿ. ಒಂದು ಭಾಗ ಆಹಾರವನ್ನು ಬೇರಿನ ಸುತ್ತ ಸೂಸುತ್ತೆ ಈ ಜೀವಾಣುಗಳಿಗೆ ಅಂತ. ಈಗ ಮುಂದುವರೆದಾಗ ನೋಡೋಣ, ನಮಗೆ ಏನಕ್ಕೆ ಇದನ್ನೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಂತ. ನಮಗೆ ಬೆಳೆ ಸಂಯೋಜನೆಯಿಂದಾಗ ಯಾವ ರೀತಿ ಬೆಳೆ ನಾವು ನಾಟಿ ಮಾಡ್ತೀವೋ, ಬೆಳೆ ಬಿತ್ತನೆ ಮಾಡ್ತೀವೋ, ಇದು ಮಾಡೋದ್ರಿಂದ ನಾವು ರೈತರಾಗಿ ನಮಗೆ ಹೆಚ್ಚೆಚ್ಚು ಲಾಭ ಬರಬೇಕು ನಮಗೆ. ಹಾಗಾಗಿ ಹೆಚ್ಚೆಚ್ಚು ಲಾಭ ಬರಬೇಕು ಅಂತಂದಾಗ ನಾವಿಲ್ಲಿ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದೇನು ಅಂದರೆ, ಹೇಗೆ ನಾವು ಉತ್ಪಾದನೆ ಜಾಸ್ತಿ ಮಾಡೋಕ್ಕಾಗುತ್ತೆ ಅನ್ನೋದು. ಹಾಗಾಗಿ ಅದನ್ನು ನಾವು ನೋಡಿದ್ವಿ, ಎಲೆಗಳ ಗಾತ್ರ ದೊಡ್ಡದು ಮಾಡೋದು ಅಥವಾ ಎಲೆಗಳ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚು ಇಳುವರಿ ಬರುತ್ತೆ ಅಂತ ನೋಡಿದ್ವಿ. ಯಾಕೆಂದರೆ ಎಲೆಗಳ ಮುಖ್ಯವಾದ ಕೆಲಸನೇ ಆಹಾರ ಉತ್ಪಾದನೆ. ಇದನ್ನು ನಾವೇನು ಮಾಡಿದ್ವಿ ಅಂದರೆ, ಈ ಒಂದು ಎಲೆಗಳ ಗಾತ್ರ ಮತ್ತು ಎಲೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತಂದಾಗ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರೋಂಥ ಕೆಲಸ ಅಂದರೆ ನೀರಿನ ನಿರ್ವಹಣೆ. ಸೊ ಇಲ್ಲಿ ಈ ಬೆಳಕೇನೋ ಕೆಲಸ ಮಾಡುತ್ತೆ. ಸೂರ್ಯನ ಉಪಸ್ಥಿತಿಯಲ್ಲಿ ದ್ವಿತೀಯ ಸಂಶ್ಲೇಷಣೆಯಿಂದ ಆಹಾರ ಉತ್ಪಾದನೆ ಆಗುತ್ತೆ. ಎಲೆಗಳು ಗಾತ್ರನೂ ಮಾಡಬೇಕು ನಾವು, ಎಲೆಗಳ ಸಂಖ್ಯೆನೂ ಜಾಸ್ತಿ ಮಾಡಬೇಕಾಗುತ್ತೆ. ಯಾಕೆಂದರೆ ಅವು ಉತ್ಪಾದಕಗಳು. ಈ ಉತ್ಪಾದಕಗಳನ್ನ ನಾವು ಜಾಸ್ತಿ ಮಾಡಬೇಕು ಅಂದಾಗ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಅಂದರೆ, ನೀರನ್ನು ಹೇಗೆ ಕೊಡೋದು, ನೀರನ್ನ ಹೇಗೆ ನಿರ್ವಹಣೆ ಮಾಡೋದು ನಾವು. ಅದನ್ನು ಮುಖ್ಯವಾಗಿ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಅತಿ ಸುಲಭವಾಗಿ ಈ ಎಲೆಗಳ ಗಾತ್ರ, ಎಲೆಗಳ ಸಂಖ್ಯೆ ಜಾಸ್ತಿ ಮಾಡೋದು ತುಂಬ ಸುಲಭ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ಮೊನ್ನೆನೇ ನೋಡಿದ್ವಿ, ಈ ಬೀಜ ಹಾಕಿದ ತಕ್ಷಣ 2 ಎಲೆಯಿಂದ ಒಡೆದು ಕಾಂಡ ಬೆಳೆದು ದೊಡ್ಡದಾಗಿ ದೈತ್ಯ ಮರ ಆಗುತ್ತೆ ಅಂತ ನೋಡಿದ್ವಿ ನಾವು. ದೈತ್ಯ ಮರ ಆಗುತ್ತೆ. ಈ ತಾಯಿ ಬೇರು ಆಳವಾಗಿ ಹೋಗುತ್ತೆ ಅಂತ ಕೂಡ ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅದೇ ರೀತಿ ನಾವು ಮುಖ್ಯವಾಗಿ ಕಂಡ್ಕೊಳ್ಬೇಕಾಗಿರೋದು, ಈಗ ನನಗೆ ಇಳುವರಿ ಬೇಕು. ಹೇಗೆ ಮಾಡೋದು ಅಂದರೆ, ಈ ಸಣ್ಣದಾಗಿದ್ದಂಥ ಬೇರುಗಳು ಗಿಡ ಬೆಳೆದಂಗೆ ಈ ಉಪಬೇರುಗಳು ಮುಂದೆ ಹೋಗ್ತಾ ಇರ್ತವೆ. ಮುಂದೆ ಹೋಗಬೇಕು ಅಂದಾಗ ಏನಾಗುತ್ತೆ, ಅದರ ಗಾತ್ರನೂ ದೊಡ್ಡದಾಗುತ್ತೆ, ಉದ್ದನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ತಾಯಿ ಬೇರೆ ಗಾತ್ರ ಜಾಸ್ತಿ ಆಗ್ತಾ ಇರುತ್ತೆ, ಆಳವಾಗಿ ಹೋಗ್ತಾ ಇರುತ್ತೆ. ಇದರಿಂದ ಏನಾಗುತ್ತಂತೆ, ಆಹಾರ ಉತ್ಪಾದನೆ ಏನು ಎಲೆಗಳು ಮಾಡಿದ್ದಾವೆ, ಎಲೆಗಳು ಏನು ಉತ್ಪಾದನೆ ಮಾಡಿರೋಂಥ ಆಹಾರ ಶೇಖರಣೆಗೆ ಹೆಚ್ಚೆಚ್ಚು ನಮಗೆ ಸ್ಟೋರೇಜ್, ನಮಗೆ ಹೆಚ್ಚೆಚ್ಚು ಭಂಡಾರ ಸಿಗುತ್ತೆ. ಆಹಾರದ ಶೇಖರಣೆಗೆ ಭಂಡಾರ ಸಿಗಬೇಕು ಅಂದಾಗ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟು. ನಾವು ಇದುವರೆಗೂ ಮಾಡ್ತಿರೋಂಥದ್ದೇನು, ಎಲ್ಲರೂ ಒಂದು ಸುಲಭ ಅಂತ ಏನು ಮಾಡ್ತಾಯಿದ್ದೀವಿ, ಒಂದು ಡ್ರಿಪ್ ಅಥವಾ ಸಣ್ಣ ನೀರಾವರಿ ಇದರೊಳಗೆ ನಾವೇನು ಇದು ಮಾಡ್ತೀವೋ
ಡ್ರಿಪ್ಗಳನ್ನ ನಾವು ಹಾಕೋದನ್ನು ಕಲ್ತಿದ್ವಿ. ಯಾವುದೇ ಒಂದು ಗಿಡ ಮರಕ್ಕೆ ಏನು ಮಾಡ್ತಾಯಿದ್ದೀವಿ, ಒಂದು ಆ ಕಾಂಡವನ್ನು ಕತ್ತನ್ನು ಸುತ್ತಿ, ಕಾಂಡದ ಮರವನ್ನು ಸುತ್ತಿ ನಾವೇನು ಮಾಡ್ತಾಯಿದ್ದೀವಿ, 2 ಅಥವಾ 3 ದೊಡ್ಡ ಮರಗಳಿಗೆ ಏನು ಮಾಡ್ತಾಯಿದ್ವಿ, 3 ಲ್ಯಾಟ್ರಲ್ಗಳನ್ನ ಕೊಟ್ಟು ನೀರು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಆದರೆ ಇದರಿಂದ ಲಾಭ ಇದೆಯೇ? ಕಾರಣ ಯಾಕೆ ಅಂದರೆ ನಾವು ಈ ಬೇರುಗಳು ಬಂದಾಗ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನು ಅಂದರೆ, ಯಾವ ಈ ತಂತು ಬೇರುಗಳಿದ್ದಾವೆ, ಯಾವ ಈ ಸೂಜಿ ಬೇರು, ತಂತು ಬೇರು, ಕೂದಲೆಳೆ ಅಂತ ಇರೋಂಥ ಬೇರು, ರೂಟ್ ಏರ್ಸ್ ಅಂತ ಏನಂತೀವೋ, ಇವುಗಳ ಮುಖ್ಯವಾದ ಕೆಲಸನೇ ಆಹಾರ ನೀರನ್ನು ಅನ್ವೇಷಣೆ ಮಾಡೋದು, ಆಹಾರ ನೀರನ್ನು ತೆಗೆದುಕೊಳ್ಳೋದು, ಅದನ್ನು ಗಿಡಕ್ಕೆ ಪೂರೈಸೋದು ಇದ್ರ ಮುಖ್ಯವಾದ ಕೆಲಸ. ಹಾಗಾಗಿ ನಾವಿಲ್ಲೇನು ನೋಡಿದ್ವಿ ಅಂದರೆ, ಗಿಡ ದೊಡ್ಡದಾಗಿ ಬೆಳೆದಂಗೆ ನಿಮ್ಮ ಅನುಪಸ್ಥಿತಿಯಲ್ಲಿ ಬರುವಂಥ ಮಳೆ ನೀರಿಂದನೇ ಇರ್ಬೋದು ಅಥವಾ ವಾತಾವರಣದಲ್ಲಿರೋಂಥ ನೀರನ್ನ ಹೇಗೆ ತೊಳುತ್ತೆ ಅಂತ ಕೂಡ ನೋಡೋಣ. ಇದನ್ನು ತೊಗೊಂಡು ಏನಾಗುತ್ತೆ ಅಂದರೆ, ನೈಸರ್ಗಿಕವಾಗಿ ನಿಸರ್ಗದಲ್ಲಿ ಏನಾಗುತ್ತೆ, ಗಿಡ ಬೆಳೆದಂಗೆ ಈ ಬೇರುಗಳು ಮುಂದೆ ಹೋಗ್ತಾ ಇರ್ತವೆ. ಬೆಳೆದಂಗೆ ಈಗ ದೊಡ್ಡದಾಗ್ತಿದೆ ಮರ ಅಂದರೆ ಆ ಬೇರು ಅಲ್ಲಿ ತನಕ ಹೋಯ್ತು ಅಂತ, ಈ ಉಪಬೇರು ಅಲ್ಲಿ ತನಕ ಹೋಗುತ್ತೆ, ಈ ತಂತು ಬೇರುಗಳು ಅಲ್ಲಿರ್ತವೆ. ಏನು ಗಿಡದ ಚಾಮರ, ಕೆನೋಪಿ ಅಂತ ಏನಂತೀವೋ, ಅದು ಎಷ್ಟು ಇರುತ್ತೋ ಅಷ್ಟು ವಿಸ್ತಾರಕ್ಕೆ ಕೂಡ ಈ ಬೇರುಗಳು ಹರಡಿರ್ತವೆ. ಇಲ್ಲಿ ತಂತು ಬೇರುಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ. ಎಷ್ಟು ಚಾಮರ ಇದೆಯೋ ಅಷ್ಟಗಲಕ್ಕೂ, ಮರದ ಅಷ್ಟಗಲದಲ್ಲೂ ಈ ತಂತು ಬೇರುಗಳು ತಮ್ಮ ಕೆಲಸ ಮಾಡ್ತಾ ಇರ್ತವೆ. ಎಲ್ಲ ಕಡೆನೂ ಉಪಬೇರುಗಳು ತಮ್ಮನಿಂದ ತಾನೇ ಬಂದಿರ್ತವೆ. ಇಲ್ಲಿ ತಂತು ಬೇರುಗಳು ತಮ್ಮ ಕೆಲಸ ಮಾಡ್ತಾ ಇರ್ತವೆ. ಇದ್ರ ಕೆಲಸ ಏನು? ಮುಖ್ಯವಾದ ಕೆಲಸ ಆಹಾರ ನೀರನ್ನು ತಗೊಳ್ಳೋದೇ ಇದ್ರ ಮುಖ್ಯವಾದ ಕೆಲಸ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ, ಇದು ಆಹಾರ ನೀರು ತಗೊಳ್ಳೋವಂಥ ಬೇರುಗಳು ಅಂತ ಅಂದಾದರೆ, ನಾವು ಇಲ್ಲಿ ಕಾಂಡಕ್ಕೆ ಸುತ್ತಬಿಟ್ಟು 2-3 ಡ್ರಿಪ್ ಲೈನ್ ಕೊಡ್ತೀವಲ್ಲ, ಸರಿ ಇದೆಯೇ? ಒಂದು ಮರ ಇದೆ ಅಂದರೆ, ಒಂದು ತೆಂಗಿನ ಮರನ ನಾವು ಮೇಲಿಂದ ನೋಡ್ತಾ ಇದ್ದೀವಿ, ಉದಾಹರಣೆಗೆ ಅಷ್ಟೇ, ಇದು ಒಂದು ತೆಂಗಿನ ಮರನ ನಾವು ನೋಡ್ತಾ ಇದ್ದೀವಿ ಅಂದರೆ, ನಮಗೆಲ್ಲ ಮಾಮೂಲಾಗಿ ಅಭ್ಯಾಸ ಏನಿದೆ ಅಂದರೆ, ಇದರ ಸುತ್ತಲೂ ಒಂದು ಪಾತಿ ಮಾಡೋದು. ತೆಂಗಿನ ಮರ ಇದೆ ಅಂದರೆ, ಅಥವಾ ಮಾವಿನ ಮರ ಇದೆ ಅಂದರೆ, ಅಡಿಕೆ ಗಿಡ ಇದೆ ಅಂದರೆ ಏನು ಮಾಡ್ತೀವಿ ನಾವು, ಈ ರೀತಿ ನಾವು ಪಾತಿಗಳನ್ನು ಮಾಡ್ತೀವಿ. ಮರ ಇದೆ ಇಲ್ಲಿ, ಈ ಮರಕ್ಕೆ ಏನು ಮಾಡ್ತೀವಿ, ಈ ರೀತಿ ಒಂದು ಪಾತಿ ಮಾಡಿಬಿಟ್ಟು ಇದರಲ್ಲಿ ನೀರು ನಿಲ್ಲಿಸೋವಂಥ, ಇದನ್ನು ಬೇಸಿನ್ ಮೆಥಡ್ ಅಂತ ಏನು ಹೇಳ್ತೀವಿ, ಪಾತ್ರೆ. ಈ ರೀತಿ ನಾವು ಒಂದು ನೀರು ನಿಲ್ಲಿಸ್ಬಿಟ್ಟು ಕೊಡೋದಕ್ಕೂ ಕೂಡ ಮಾಡ್ತಾಯಿದ್ದೀವಿ. ಆದರೆ ಗಿಡದ ಎಲೆಗಳಲ್ಲಿದ್ದಾವೆ, ಇಲ್ಲಿದ್ದಾವೆ. ನಾವು ಕೊಡ್ತಿರೋದು ಒಂದು 8ರಿಂದ 10 ಅಡಿನ ಮಾತ್ರ ನಾವು ಒಂದು ಪಾತ್ರೆ ಥರ ಒಂದು ಪಾತಿಯನ್ನು ನಿರ್ಮಾಣ ಮಾಡಿ ಏನು ಮಾಡ್ತಾಯಿದ್ದೀವಿ, ಅಲ್ಲಿ ನೀರು ಕೊಡ್ತಾಯಿದ್ದೀವಿ. ಇದನ್ನು ಬೇಸಿನ್ ಮೆಥಡ್ ಅಂತ ಕೂಡ ಇಂಗ್ಲೀಷಲ್ಲಿ ಅಂತಾರೆ. ಇದರಿಂದ ಯಾವುದನ್ನ ಲಾಭ ಆಗ್ತಿದೆಯಾ ಗಿಡಕ್ಕೆ? ಇದರಿಂದ ಗಿಡಕ್ಕೆ ಏನಾದರೂ ಲಾಭ ಆಗ್ತಿದೆಯಾ? ಇಲ್ಲಿ ನೋಡೋಣ. ಈಗ ಸುಲಭವಾಗಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಅಂದರೆ, ಒಬ್ಬ ಮನುಷ್ಯನಿಗೆ ಯಾಕೆಂದರೆ ಸಸ್ಯ, ಗಿಡ, ಮರ, ಪ್ರಾಣಿ, ಮನುಷ್ಯನಿಗೆ ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಾವು ಮೊದಲಿಂದನೂ ನಿರಂತರ ಮಾತಾಡ್ಕೊಂಡೇ ಬಂದಿದ್ದೀವಿ. ಇಲ್ಲಿ ಒಬ್ಬ ಮನುಷ್ಯ, ನನಗೆ ಇವಾಗ ನೀರು ಬೇಕು ಅಂತ ಅಂದಾಗ, ಕೇಳಿದ ತಕ್ಷಣ ನೀವೇನಾರು ಒಂದು ಗಡಿಗೆ ನೀರು ತಂದುಬಿಟ್ಟು ನನ್ನ ತಲೆ ಮೇಲಿಂದ ಕೆಳಗಡೆ ತನಕ ಸುರಿದು ಏನಾದ್ರು ಪ್ರಯೋಜನ ಇದೆಯಾ? ನನಗೆ ಎಷ್ಟು ಕುಡಿಯೋಕ್ಕಾಗುತ್ತೆ? ಅಥವಾ ನನಗೆ ನೀರು ಬೇಕು ಅಂತ ಅಂದಟ್ಟಿಗೆ ನೀವು ತಂದು ಒಂದು ಗಡಿಗೆ ಅಲ್ಲ, ಒಂದು ಟ್ಯಾಂಕ್ನೇ ತಂದು ನನ್ನ ಪಾದದ ಮೇಲೆ ಒಯ್ದರೆ, ನನಗೆ ಸಿಕ್ಕಿದ ಲಾಭ ಏನು? ಹಾಗಾಗಿ ನನಗೆ ದಾಹ ತೀರಬೇಕು, ನಾನು ಆರೋಗ್ಯವಾಗಿರಬೇಕು ಅಂದರೆ ನನಗೆ ಎಷ್ಟು ನೀರು ಬೇಕಾಗಿದೆ? ಒಂದು ತಂಬಿಗೆ ನೀರಾದರೆ ಸಾಕಾಗಿದೆ. ಒಂದು ತಂಬಿಗೆ ನೀರನ್ನ ಎಲ್ಲಿ ಕೊಡಬೇಕದು? ನಾವು ಬಾಯಿಗೆ ಉಯ್ಕೊಂಡಾಗ ಏನಾಗುತ್ತೆ, ಅದು ನಮಗೆ ಬೇಕಾದ ಜಾಗಕ್ಕೆ ಹೋಗ್ತವೆ, ನಮಗೆ ದಾಹ ತೀರುತ್ತೆ, ನಮಗೆ ಬೇಕಾಗಿರೋಷ್ಟಂತೂ ನೀರಿನ ಅವಶ್ಯಕತೆ ನಮಗೆ ಪೂರೈಕೆ ಆಗುತ್ತೆ. ಹಾಗಾಗಿ ನಾವು ಮಾಡ್ತೀವಿ ಅಂದಾಗ ಮನುಷ್ಯನಿಗೆ ಯಾವ ರೀತಿ ನಾವು ನೀರನ್ನು ಕೊಡ್ತಾ ಇದ್ದೀವೋ, ಈ ಗಿಡ ಬೆಳೆದಂಗೆ ಗಿಡ ಮರ ಬೆಳೆದಂಗೆ ಏನು ಮಾಡಬೇಕು, ನಾವು ನೀರನ್ನು ಚಿಕ್ಕದಾಗಿದ್ದಾಗ ಗಿಡ ನೀರನ್ನ ಎಲ್ಲಿ ಕೊಡ್ತೀವಿ? ಇಲ್ಲಿ ಕೊಡ್ತೀವಿ. ಅದೇ ರೀತಿ ಗಿಡ ದೊಡ್ಡದಾಕೊಂಡು ಬಂದಾಗ ನೀರನ್ನ ಇವಾಗ ಎಲ್ಲಿ ಕೊಡ್ತೀವಿ? ಈ ಚಾಮರಕ್ಕೆ, ಎಲ್ಲಿ ತನಕ ಹರಡಿದೀವಿ ಅಲ್ಲಿ ತನಕ. ಮರ ಅದೇ ರೀತಿ ದೊಡ್ಡದಾಕೊಂಡು ಹೋದಂಗೆ ಏನು ಮಾಡ್ತೀವಿ? ನೀರನ್ನ ಎಲ್ಲಿ ಕೊಡ್ತಾ ಇದ್ದೀವಿ? ಇವಾಗ ಇಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಉಪಬೇರುಗಳು, ತಂತು ಬೇರುಗಳು ಇಲ್ಲಿದ್ದಾವೆ. ಹಾಗಾಗಿ ಸ್ನೇಹಿತರೆ,
ನಾವು ತುಂಬ ಮುಖ್ಯವಾಗಿ ನೋಡಬೇಕಾಗಿದೆ. ಈ ನೀರನ್ನು ಈ ರೀತಿ ಕೊಡೋದ್ರಿಂದ, ನೀರನ್ನು ಈ ಚಾಮರ ಏನು ಅದು ಒಂದು ಛತ್ರಿ ಅಂತ, ಮರದ ಛತ್ರಿ ಏನಿದೆಯೋ, ಆಕಾರ ಏನಿದೆ, ಛತ್ರಿ ಏನಿದೆಯೋ ಅಲ್ಲಿಗೆ ನಾವು ನೀರು ಕೊಡೋದ್ರಿಂದ ನಮಗೇನು ಲಾಭ ಆಗುತ್ತೆ? ಏನು ಲಾಭ ಆಗುತ್ತೆ? ನಮ್ಮ ಉತ್ಪಾದನೆಗೂ ಇಲ್ಲಿ ನೀರು ಕೊಡೋದ್ರಿಂದ ಯಾವ ರೀತಿ ನಮಗೆ ಹೆಚ್ಚು ಲಾಭ ಆಗುತ್ತೆ, ಹೆಚ್ಚು ಉತ್ಪಾದನೆ ಸಿಗುತ್ತೆ ಅನ್ನೋದನ್ನು ಸ್ನೇಹಿತರೆ ಈಗಷ್ಟೇ ತಿಳಿಸ್ದಾಗೆ, ಈ ಬೇರನ್ನು ಯಾವ ಮರದ ಚಾಮರ, ಯಾವ ಛತ್ರಿ ಆಕಾರದಲ್ಲಿ ಮರ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಕ್ಕೆ ಕೂಡ ನಾವು ಅಷ್ಟು ದೂರದಲ್ಲಿ ನಾವು ನೀರು ಕೊಡೋದ್ರಿಂದ, ಮರದ ಚಾಮರ ಇಷ್ಟಿದೆ ಅಂದಾಗ ನಾವು ನೀರು ಈ ಭಾಗದಲ್ಲಿ ಕೊಡೋದು ಅಥವಾ ಕಾಲುವೆ ಮಾಡಿಬಿಟ್ಟು ಈ ಭಾಗದಲ್ಲಿ ನೀರು ಕೊಡೋದ್ರಿಂದ ಲಾಭ ಏನಿದೆ? ಅತಿ ಮುಖ್ಯವಾಗಿ ಲಾಭ ಇರೋದೇನು ಅಂದರೆ, ನಾವು ಬಾಯಿಗೆ ನೀರು ಕೊಡ್ತಾಯಿದ್ದೀವಿ, ಯಾವ ರೀತಿ ಒಂದು ಗಡಿಗೆ ನೀರನ್ನ, ಯಾವ ರೀತಿ ಒಂದು ಟ್ಯಾಂಕ್ ನೀರನ್ನೇ ನನ್ನ ತಲೆ ಮೇಲೆ ಇದ್ರೂ ಪ್ರಯೋಜನ ಬರೋದಿಲ್ವೋ, ಅಥವಾ ನನ್ನ ಪಾದದ ಮೇಲೂ ಇದ್ರೂ ಪ್ರಯೋಜನ ಬರೋದಿಲ್ವೋ, ಅದೇ ರೀತಿ ಯಾವ ರೀತಿ ನನಗೆ ಒಂದು ತಮ್ಗೆ ನೀರು ಸಾಕು ನನ್ನ ಸಂಪೂರ್ಣ ದಾಹ ತೀರಿಸೋದಕ್ಕೆ ಅಂತ ಆಗುತ್ತೋ ಆ ಪ್ರಕಾರದಲ್ಲಿ ನಾವು ನೀರು ಕೊಡೋದ್ರಿಂದ, ಇಲ್ಲಿ ಕೊಡೋದ್ರಿಂದ ಅದೇ ಒಂದು ವ್ಯವಸ್ಥೆನ ನಾವು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಉಪಯೋಗಿಸ್ತಿರೋವಂಥ ನೀರು, ನಮ್ಮ ಬೋರಲ್ಲಿದೆ, 3 ಅಂಗ್ಲ ನೀರಿದೆ, 4 ಅಂಗ್ಲ ನೀರಿದೆ, 5 ಅಂಗ್ಲ ನೀರಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಯಥೇಚ್ಛ ಹೊಡಿತಾ ಇರ್ತೀರ. ಇದರಿಂದ ನಮ್ಗೆ ಯಾವ ರೀತಿಯ ಲಾಭ ಇಲ್ಲ, ನಷ್ಟಗಳೇ ಜಾಸ್ತಿ ಆಗ್ತವೆ. ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಲಾಭ ಹೇಗೆ ಪಡಿತೀವಿ ಅಂತ ತೊಗೊಳ್ಳೋಣ. ಇಲ್ಲಿ ನೀರು ಕೊಡೋದ್ರಿಂದ ಏನಾಗ್ತಿದೆ, ಇಲ್ಲಿ ನೀರು ಕೊಡೋದ್ರಿಂದ ಏನಾಗ್ತಿದೆ ಅನ್ನೋದನ್ನು ನೋಡೋಣ. ಏನು ನೋಡ್ತಾ ಇದ್ದೀವಿ, ಸಣ್ಣ ಬೀಜ ಹಾಕಿದ್ವಿ, ನೀರನ್ನು ನಾವು ಇಲ್ಲೇ ಪಾತಿ ಮಾಡಿ ಕೊಡ್ತೀವಿ. ತದನಂತರ ಗಿಡ ಬೆಳೆದಂಗೆ ಏನು ಮಾಡ್ತಿದ್ದೀವಿ, ನೀರು ಕೊಡೋದನ್ನು ಆಚೆ ಮಾಡ್ಕೊಂಬರ್ಬೇಕು. ನೀವು ಕಾಲುವೆನ ತೆಗೀರಿ, ಟ್ರಂಚನ್ನು ಮಾಡಿರಿ, ನೀರನ್ನು ಆಚೆ ತರಬೇಕು. ಅಥವಾ ನೀವೇನಾದರೂ ಡ್ರಿಪ್ಪಲ್ಲಿ ಹಾಕಿದ್ದೀರಿ ಅಂದರೆ, ಈ ಚಾಮರ ಬೆಳೆದಂಗೆ ನಿಮ್ಮ ಡ್ರಿಪ್ಪನ್ನ ಏನು ಮಾಡ್ತೀರಾ, ಡ್ರಿಪ್ ಲೈನ್ನ ಈ ಒಂದು ಸಾಲು ತರ್ತೀರ. ಇಲ್ಲಿ ನಿಮ್ಮ ಗಿಡಗಳಿದ್ದಾವೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಬೇರೆ ಏನಾಗ್ತದೆ, ಈಗ ಆಹಾರ ನೀರನ್ನು ಉಡ್ಕೊಂಡು ಮುಂದಕ್ಕೆ ಬರ್ತಾಯಿದೆ, ಗಿಡ ದೊಡ್ಡದಾಗಿ ಬೆಳೀತಾ ಇದೆ. ಗಿಡ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅಂದಾಗ ಬೇರೆ ಆಳವಾಗಿ ಹೋಗಬೇಕು, ಬೇರೆ ಅಗಲವಾಗಬೇಕು, ಮತ್ತು ಬೇರಿನ ಸಂಖ್ಯೆ ಹೆಚ್ಚಾಗಬೇಕು. ಬೇರಿನ ಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ, ನನಗೆ ಇವಾಗ ಗೊತ್ತಾಗಿದೆ ನಾನು ಬೀಳೋದಿಲ್ಲ. ಒಬ್ಬ ಮನುಷ್ಯ ಸುಮ್ಮನೆ ಹಿಂಗೆ ನಿಂತಿದ್ದಾನೆ ಅಂದರೆ ಅವ್ನು ಹಿಂಗೆ ತಳ್ಳಿದ ತಕ್ಷಣ ಅವ್ನು ಬೆದೋಗ್ತಾನೆ. ಆದರೆ 2, 3, 5 ಜನ ಹಿಂಗೇನಾರು ಇಟ್ಕೊಂಡು ನಿಂತಿದ್ದೀವಿ ಅಂದರೆ ಏನಾಗುತ್ತೆ, ಅವನ್ನ ತಳ್ಳೋದಕ್ಕಾಗೋದೇ ಇಲ್ಲ. ನಾವು ಮುಂಬೈಯಲ್ಲೆಲ್ಲ ಆಗೋದು ಕೃಷ್ಣಾಷ್ಟಮಿಲಿ ಆ ಮಡಕೆಗಳ್ನ ಹೊಡೆಯೋದನ್ನು ನಾವು ನೋಡಿದ್ದೀವಿ. ಅತಿ ಎತ್ತರದಲ್ಲಿ ಹಾಕಿರ್ತಾರೆ, 60, 70, 80 ಅಡಿಲಿ. ನಾವು ನೋಡೋದಂದರೆ ಕೆಳಗಡೆಯಿಂದ ಜನ 100 ಜನ ಅದ್ರ ಮೇಲೆ ಬಂದು ಕೊನೆಗೆ ಒಬ್ಬ ಇಟ್ಕೊಂಡು ಹೊಡಿತಾನೆ. ಇದನ್ನು ಪಿರಮಿಡ್ ಆಕಾರ ಅಂತ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಮೇಲೆ ಅಷ್ಟು ಮೇಲೆ ಹೋದ್ರೂ ಕೂಡ ಈ ಮನುಷ್ಯ ಬೀಳದಿರೋಕ್ಕಾಗುತ್ತೆ. ಅದೇ ರೀತಿ ನಾವು ಗಿಡದಲ್ಲಿ ನಾವು ನೋಡಿದಾಗ ಯಾವಾಗ ನಮ್ಮ ಬೇರುಗಳು ಅಗಲಾಗಿ ದೊಡ್ಡದಾಗ್ತವೋ, ಆಳವಾಗಿ ಹೋಗೋಕ್ಕೆ ಶುರುವಾಗ್ತವೋ, ಈ ಗಿಡ ಎಷ್ಟೇ ಫಸಲು ಬಿಟ್ಟರೂ ಕೂಡ ಇದು ಮುರಿದು ಬೀಳೋಕ್ಕಾಗೋದಿಲ್ಲ. ಕಾರಣ ಯಾಕೆ ಅಂದರೆ, ಇಲ್ಲಿ ಯಾವ ರೀತಿ ಹಿಡಿದು ನಿಂತಿದ್ದಾರೋ ಅದೇ ರೀತಿ ಈ ಬೇರುಗಳು ಈ ಮರನ್ನೇ ಹಿಡಿದು ನಿಂತಿದೆ. ಏನೇ ಇವ ವಾಲ್ಬೇಕು ಅಂದ್ರೂ ಇಲ್ಲಿಂದ ಕಿತ್ಕೊಬೇಕು, ಯಾವ ಕಾರಣಕ್ಕೂ ಈ ಕಾಂಡ ಮುರಿಯಲ್ಲ. ಅಥವಾ ಅತಿ ಮುಖ್ಯವಾಗಿ ನಾವು ಇವಾಗ ನೋಡ್ತಾ ಇರೋದೇನೆಂದರೆ, ತುಂಬ ತೋಟಗಳಲ್ಲಿ, ಅಡಿಕೆ ತೋಟ, ತೆಂಗಿನ ತೋಟದಲ್ಲಿ ಏನಿದೆ, ಈ ಆಷಾಢದ ಗಾಳಿಗಳು ಅಥವಾ ಈ ಮಾರುತ ಗಾಳಿಗಳು ಹೆಚ್ಚಾಗಿ ಬಂದ್ಬಿಡ್ತು ಅಂದಾಗ ನಾವು ಇದ್ದಕ್ಕಿದ್ದಂಗೆ ನೋಡ್ತೀವಿ, ದೊಡ್ಡದಾಗಿ ದೈತ್ಯವಾಗಿ ನಿಂತಿರೋಂಥ ಅಡಿಕೆ ಗಿಡಗಳು ಸುಮ್ಮನೆ ಬೀಳ್ತೀವಿ. ನೀವು ಕೆಳಗಡೆ ನೋಡೋದ ಅಂದರೆ 1.5 2 ಅಡಿ 3 ಅಡಿ ಅಗಲ ಮಾತ್ರ ಬೇರುಗಳು ಇಲ್ಲಿ ಬಂದಿರೋದು ನೋಡ್ತೀವಿ. ಮತ್ತು ಇಲ್ಲೆಲ್ಲ ಬೇರು ತುಂಡರಿಸ್ಕೊಂಡು ಹೋಗ್ಬಿಟ್ಟಿರ್ತವೆ. ಇದರಿಂದ ಏನಾಗ್ತದೆ ಅಂದರೆ, ಗಿಡ ಬೀಳೋಂಥ ಒಂದು ಜಾಸ್ತಿ ಇದಿರುತ್ತೆ. ಹಾಗಾಗಿ ಈ ಗಿಡ ಈಗ ಯಾವಾಗ ನಾವು ನೀರನ್ನ ದೂರ ಮಾಡಿಕೊಂಡು ಅದ್ರ ಚಾಮರ ಬೆಳೆದಂಗೆ ಕ್ಯಾನೋಪಿ ಅಂತ ಏನಂತೀವಿ, ಬೆಳೆದಂಗೆ ನಾವು ಮುಂದಕ್ಕೆ ತೊಗೊಂಬರ್ತೀವೋ ನೀರನ್ನು, ಮುಂದಕ್ಕೆ ಗಿಡ ಬೆಳೆದಂಗೆ ಮುಂದಕ್ಕೆ ತೊಗೊಂಬರ್ತೀವೋ, ಆವಾಗೇನಾಗುತ್ತೆ, ಈ ಬೇರುಗಳು ಆ ನೀರನ್ನು ಈ ಒಂದು ನಾವು ಮಾಡ್ತಿರೋವಂಥ ಈ ಕಾಲುವೆಗಳಿರ್ಬೋದು, ಕಾಲುವೆಗಳನ್ನು ಮಾಡಿ ಅಥವಾ ಹಾಗೆ ಕೊಡ್ತಾಯಿದ್ದೀವಿ ಅಂದರೂ ಕೂಡ ಈ ಒಂದು ಸಾಲಿನಲ್ಲಿ ಏನು ನಾವು ಈ ಚಾಮರ ಅಥವಾ ಕ್ಯಾನೋಪಿ ಏನಿದೆ ಅದರಿಂದ ದೂರಕ್ಕೆ ತೊಗೊತೀವೋ, ಆ ನಿಟ್ಟಿನಲ್ಲಿ ಆ ಸಾಲಿನಲ್ಲೇ ನಾವೇನು ಮಾಡಬೇಕಾಗತ್ತೆ, ಕೊಡೋವಂಥ ಪೋಷಕಾಂಶಗಳನ್ನ ಮತ್ತು ನೀರನ್ನು ಕೊಟ್ಕೊಂಬರ್ಬೇಕಾಗತ್ತೆ. ಹಾಗಾಗಿ ಇದ್ರ ಮುಖ್ಯ ಬೆಲೆ ತಂತು ಬೇರುಗಳದ್ದೇನಿದೆ, ಆಹಾರ ನೀರನ್ನ ಅನ್ವೇಷಣೆ ಮಾಡೋದಿದೆ, ಆಹಾರ ನೀರನ್ನ ತೊಗೊಳೋದಿದೆ, ಅದು ಮುಂದಕ್ಕೆ ಬರ್ತಾ ಇರುತ್ತೆ. ಇದು ಮುಂದಕ್ಕೆ ಬರ್ತಾ ಇದೆ ಅಂದಾಗ ಏನಾಗುತ್ತೆ, ಇವಾಗ ಗಿಡ ಎತ್ತರ ಬೆಳೆಯೋಕ್ಕೆ ಶುರುವಾಗುತ್ತೆ. ಅದು ಗೊತ್ತು, ನಾನಿವಾಗ ಬೀಳೋದಿಲ್ಲ. ಎತ್ತರಕ್ಕೆ ಬೆಳೆಯೋಕ್ಕೆ ಶುರುವಾದಾಗ ಏನಾಗುತ್ತೆ, ಗಿಡ ಎತ್ತರ ಬೆಳೀತಾ ಇದ್ದಾಗ ಏನಾಗುತ್ತೆ, ಕಾಂಡ
ದೊಡ್ಡದಾಗಬೇಕಾಗತ್ತೆ. ನಿಮಗೊಂದು ಗೊಂದಲ ಆಗ್ಬಿಡುತ್ತೆ. ಸರ್ ಗಿಡ ಎತ್ತರ ಬೆಳೀತವೆ, ನಮ್ಮ ಗದ್ದೆಗಳಲ್ಲಿ ನಮ್ಮ ರಾಗಿ ಪೈರುಗಳೆಲ್ಲ ನಾವು ನೋಡ್ತೀವಿ, ಗಿಡಗಳು ಎತ್ತರ ಬೆಳೆದೇಟ್ಗೆ ಬಿದ್ದೋಗ್ತವೆ. ನಮ್ಮ ಭತ್ತ ಬಿದ್ದೋಗುತ್ತೆ, ನಮ್ಮ ರಾಗಿದು ಬಿದ್ದೋಗುತ್ತೆ, ನಮ್ಮ ಜೋಳದ ಕಡ್ಡಿ ಎಲ್ಲ ಬಿದ್ದೋಗ್ತದೆ. ಕಾರಣ ಏನಕ್ಕೆ ಅಂದರೆ ನೀವು ಎಷ್ಟು ಹತ್ರ ನೀವು ಹಾಕಿದ್ದೀರ, ಸಾಲಿನಲ್ಲಿರ್ಬೋದು, ಎಷ್ಟು ಹತ್ತತ್ರ ನೀವು ಹಾಕಿದ್ದೀರ ಗಿಡಗಳ್ನ, ಅದು ನಿಮ್ಮ ತಪ್ಪಲ್ಲ. ರೈತಂದು ಅತಿ ಮುಖ್ಯವಾದೇನಿದೆ ಅಂದರೆ ಆ ಮೂಕ ಪ್ರಾಣಿಗೆ ಆಹಾರ ಬೇಕು, ಆ ಮೂಕ ಪ್ರಾಣಿಗೆ ಮೇವು ಬೇಕು ಅನ್ನೋದು ನೀವು ಚಿಂತೆ ಮಾಡ್ಕೊಂಡು ಮಾಡಿದ್ದೀರ. ಅದರಿಂದ ಏನಾಗಿದೆ ಅಂದರೆ ಅರಿವಿಲ್ಲದೇ ನಡೀತಿರೋಂಥ ತಪ್ಪಿದು. ಎಲ್ಲಿ 4ರಿಂದ 5 ಸೇರು ರಾಗಿನ ಬಿತ್ತನೆ ಮಾಡೋದು ಅಥವಾ 40 ಸೇರನ್ನ ನೀವು ಭತ್ತನ ಏನು ಮಾಡ್ತೀರಾ ಅಂದರೆ ನಾಟಿ ಮಾಡ್ತೀರಾ. ಇದು ಮಾಡೋದ್ರಿಂದ ಏನಾಗ್ತವೆ, ಗಿಡಗಳ ಸಂಖ್ಯೆ ಹೆಚ್ಚಾಗ್ತವೆ. ಗಿಡಗಳ ಸಂಖ್ಯೆ ಹೆಚ್ಚಾದಾಗ ಅದಕ್ಕೆ ಸೂರ್ಯನ ಪ್ರಕಾಶ ಸಿಗದಿದ್ದ ಏನಾಗ್ತವೆ, ಆ ಸೂರ್ಯನ ಕಡೆ ಹೊರಡೋದಕ್ಕೆ ಮಾಡ್ತವೆ. ಆ ಹೊರಡೋವಾಗ ಮಾತ್ರ ಅದು ತುಂಬ ನೀಲಕಾಯವಾಗಿ, ತುಂಬ ಸಣ್ಣದಾಗಿ ಅದು ಮೇಲೆ ಬೆಳೀತವೆ. ಒಂದಷ್ಟು ಗಾಳಿ ಬಂದರೆ ಸಾಕು ಅದು ಮುರಿದು ಬೀಳೋವಂಥ ಜಾಸ್ತಿ ಅವಕಾಶಗಳಿದೆ ಅದಕ್ಕೆ. ಯಾವಾಗ ನಾವು ನೀರನ್ನ ದೂರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಕಾಂಡ ಎತ್ತರ ಬೆಳೀತಾ ಇದೆ, ಬೇರುಗಳು ದೊಡ್ಡದಾಗ್ತಾ ಇದ್ದಾವೆ, ಅದೇ ರೀತಿ ದಪ್ಪ ಆಗ್ತಾ ಇದ್ದಾವೆ. ಯಾವಾಗ ದಪ್ಪ ಆಗುತ್ತೋ ಕೊಂಬೆಗಳು ಟಂಗೆಗಳು ಹೆಚ್ಚಾಗುತ್ತಾ ಇಲ್ವೋ? ಖಂಡಿತ ಹೆಚ್ಚಾಗುತ್ತೆ. ಯಾವಾಗ ಈ ಕೊಂಬೆಗಳೆಲ್ಲ ಹೆಚ್ಚಾಗ್ತಾವೋ ಇಲ್ಲೇನಾಗ್ತಾವೆ, ನಮಗೆ ಹೆಚ್ಚು ಚಿಗುರುಗಳು ಬರ್ತವೆ, ಇಲ್ಲಿ ನಮಗೆ ಹೆಚ್ಚು ಎಲೆಗಳಾಗ್ತಾವೋ ಇಲ್ವೋ? ಎಲೆಗಳು ಹೆಚ್ಚಾಗ್ತಾವೋ ಇಲ್ವೋ? ಖಂಡಿತ ಹೆಚ್ಚಾಗ್ತವೆ. ಏನು ಮಾಡಿದ್ದೀವಿ ಇವಾಗ ನಾವು? ಎಲೆಗಳ ಸಂಖ್ಯೆ ಹೆಚ್ಚು ಮಾಡಿದ್ದೀವಿ. ಎಲೆಗಳ ಸಂಖ್ಯೆ ಹೆಚ್ಚು ಮಾಡಿದ್ದೀವಿ ಅಂದರೆ ಏನಂದರೆ ಆಹಾರ ಉತ್ಪಾದನೆ ಮಾಡೋವಂಥ ಕಾರ್ಖಾನೆ ಹೆಚ್ಚು ಮಾಡಿದ್ದೀವಿ. ಆಹಾರ ಉತ್ಪಾದನೆ ಮಾಡೋವಂಥ ಕಾರ್ಖಾನೆಗಳ ಸಂಖ್ಯೆಗಳನ್ನ ಹೆಚ್ಚು ಮಾಡಿದ್ದೀವಿ. ಯಾವಾಗ ಹೊಸ ಚಿಗುರು ಹೊಸ ಎಲೆ ಬರುತ್ತೋ ಅವು ಗಾತ್ರ ಹೆಚ್ಚಿರ್ತವೆ. ಒಂದೇ ಒಂದು ನಾವು ನೋಡ್ಕೊಬೇಕಾಗಿದೆ ಅಂದರೆ ತನಗೆ ಬೇಕಾದಂಥ ಆ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಒದಗಿಸೋವಂಥದ್ದು. ಆದರೆ ನೈಸರ್ಗಿಕ ಕೃಷಿಯಲ್ಲಿ ನೀವು ಯಾವುದೂ ಮೇಲಿಂದ ಹಾಕೋಂಗಿಲ್ಲ, ಹೇಗೆ ಒದಗಿಸೋದು ಅಂತ ಈ ಮುಂಚಿನ ಸಂಚಿಕೆಲೆಲ್ಲ ಮಾತಾಡಿದ್ದೀವಿ. ಹಾಗಾಗಿ ಅದರದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಈ ರೀತಿ ನಾವು ಮಾಡಿದಾಗ ನೀರನ್ನು ದೂರ ತೊಗೊಂಡೋದಾಗ ಏನಾಗುತ್ತೆ, ಗಿಡಗಳ ಗಾತ್ರ ಮತ್ತು ಎಲೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇವಾಗ ಆಹಾರ ಉತ್ಪಾದನೆ ಪ್ರತಿ ಚದರಡಿ ಎಲೆ 4 ಗ್ರಾಮನ್ನು ಉತ್ಪಾದನೆ ಮಾಡುತ್ತೆ. ಇಲ್ಲೇನಾಗುತ್ತೆ, ಪ್ರತಿ ಚದರಡಿನ 100 ಚದರಡಿ ಮಾಡೋವಂಥದ್ದು ಒಂದು ಕೆಲಸ ಮಾಡಿದಾಗ ಏನಾಗುತ್ತೆ, ನಮಗೆ ಅಷ್ಟು ಹೆಚ್ಚು ಆಹಾರ ಉತ್ಪಾದನೆ ಆಗುತ್ತೆ, ಆ ಶರೀರದಲ್ಲಿ ಶೇಖರಣೆ ಆಗುತ್ತೆ, ಆ ಫಸಲು ಬರೋಂಥ ಸಮಯಕ್ಕೆ ಅದರೊಳಗೆ ಹೋಗುತ್ತೆ. ತಾನು ತಯಾರಿಸಿದ ಆಹಾರದಲ್ಲಿ ಮೂರನೇ ಒಂದು ಭಾಗ ಯಾವ ಬೆಳೆನ ನಾವು ಕೆ ಜಿ ಲೆಕ್ಕದಲ್ಲಿ ಮಾಡ್ತೇವೆ, ರಾಗಿ, ಭತ್ತ, ತೊಗರಿ, ಇವನ್ನೆಲ್ಲ ಯಾವುದನ್ನು ನಾವು ಕೆ ಜಿ ಲೆಕ್ಕದಲ್ಲಿ ಮಾತಾಡ್ತೀವೋ 1.5 ಗ್ರಾಮ್ ಅನ್ನನ್ನು ಪ್ರತಿದಿನ ತಾನು ತಯಾರಿಸಿದ 4 ಗ್ರಾಮ್ ಅನ್ನದಲ್ಲಿ 1 ಗ್ರಾಮ್ ಅನ್ನನ್ನು ತನ್ನ ಮುಂದಿನ ಪೀಳಿಗೆ ಸಂಚಿಗೆ ಅಥವಾ ನಮ್ಮ ಫಸಲಿಗೆ ರವಾನಿಸುತ್ತೆ. ಯಾವುದನ್ನು ನಾವು ಟನ್ ಲೆಕ್ಕದಲ್ಲಿ ಮಾತಾಡ್ತೀವೋ, ಬಾಳೆ, ಮಾವು ಇವನ್ನೆಲ್ಲ, ಅದರೊಳಗೆ ಏನಾಗುತ್ತೆ ಅಂದರೆ ಅರ್ಧ ಭಾಗನ 2.25 ಗ್ರಾಮ್ ತಾನು ತಯಾರಿಸಿದ 4 ಗ್ರಾಮ್ ಅನ್ನದಲ್ಲಿ 2.25 ಗ್ರಾಮ್ನ ಏನು ಮಾಡುತ್ತೆ, ಆ ಇಳುವರಿ ಕಡೆ ಕೊಡುತ್ತೆ, ಫಸಲು ಕಡೆ ಕೊಡುತ್ತೆ, ಈಲ್ಡ್ ಕಡೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ನಾವು ಗಾತ್ರ ಎಲೆಗಳ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನೀರನ್ನು ನಿರ್ವಹಣೆ ಮಾಡಿದಾಗ ಏನಾಗುತ್ತೆ, ಕಾಂಡ ಇದೆಲ್ಲ ದೊಡ್ಡದಾದಾಗ ಹೆಚ್ಚು ಆಹಾರ ಉತ್ಪಾದನೆ ಶೇಖರಣೆ ಆಗಿದೆ. ನಮ್ಮ ಫಸಲುಗಳು ಬರಬೇಕಾದ್ರೆ ಇದನ್ನು ವಾಪಸ್ ರವಾನೆ ಆಗಿ ನಮಗೆ ಇಳುವರಿ ತುಂಬ ಹೆಚ್ಚು ಬರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇದಕ್ಕೆ ಮುಂಚೆ ಸಂಚಿಕೆಯಲ್ಲೂ ನಮ್ಮ ಸ್ನೇಹಿತರು ಬಂದಿದ್ದಾರೆ ಮಾತಾಡೋದಕ್ಕೆ ಆಯವ್ಯಯದ ಬಗ್ಗೆ. ಅವ್ರದ್ದು ಇರೋವಂಥ ತೋಟದಲ್ಲಿ ಇದ್ದಿದ್ದು ಬರೀ 5,000 ತೆಂಗಿನಕಾಯಿ ಇಳುವರಿ. ಇವತ್ತು ಅವ್ರದ್ದು 45,000 ದಾಟ್ಕೊಂಡು ಮುಂದಕ್ಕೆ ಹೋಗಿದೆ. ಮತ್ತು ಖಾಲಿ ಇದ್ದಂಥ ಆ ತೆಂಗಿನ ತೋಟದಲ್ಲಿ ಅಡಿಕೆ, ಬಾಳೆ, ಮೆಣಸು, ಶುಂಠಿ, ಅರಿಶಿನ ಇವನ್ನೆಲ್ಲ ಹಾಕಿ ಮತ್ತೆ ಕೀಳು ಫಸಲಲ್ಲಿ ಅತಿ ಹೆಚ್ಚೆಚ್ಚು ಲಾಭ ಪಡಿತಾ ಇದ್ದಾರೆ. ಸೊ ಇದನ್ನು ನಿಮಗೆ ಇದು ಅರ್ಥ ಆಗೋದು ಹೇಗೆ ಅಂದರೆ, ಯಾವಾಗ ನೀವು ಕಾಂಡ ಬೇರನ್ನು ದೊಡ್ಡದು ಮಾಡ್ತೀರೋ ನಿಮಗೆ ಇಳುವರಿ ಹೆಚ್ಚು ಬರುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಬೇಕು. ನಾವು ರೈತರು ಇನ್ನೊಂದೇನು ಮುಖ್ಯವಾದ ಮಾಡ್ತಾಯಿದ್ದೀವಿ ಅಂದರೆ, ನೀರಿನ ನಿರ್ವಹಣೆ ಗೊತ್ತಿಲ್ಲದೇ. ಇವತ್ತು ಬೆಳಗ್ಗೆ ಒಬ್ಬರ ಹತ್ರ ಮಾತಾಡ್ತಿದ್ದೆ, ಸರ್ ನಮ್ಮದು 7 ಎಕರೆ ಇದೆ, ಆಗಲೇ 13 ಬೋರ್ ಆಗೋಯ್ತು, 13 ಕೊಳವೆ ಬಾವಿ ಕೊರೆಸ್ಬಿಟ್ಟಿದ್ದು ಸರ್, ನೀರಿಲ್ಲ, ಏನು ಮಾಡೋದು? ಹಾಗಾಗಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ, 100 ಲೀಟ್ರ್ ನೀರು ಉಪಯೋಗಿಸ್ತಾ ಇದ್ದೀವಿ ಒಂದು ಗಿಡಕ್ಕೆ ಅಂತ ಅಂದರೆ, ಅತಿ ಮುಖ್ಯವಾಗಿ ನಾವು ನೈಸರ್ಗಿಕ ಕೃಷಿ ಮಾಡಿದಾಗ ಕೇವಲ 10 ಲೀಟರು ಪ್ರತಿ ಗಿಡಕ್ಕೆ ಉಪಯೋಗಿಸಿದ್ರೆ ಸಾಕು.
ಇನ್ನೂ ಮುಂದುವರೆದ ಭಾಗವಾಗಿ ನಾವು ಇದಕ್ಕೆ ಮುಂಚೆ ಹ್ಯೂಮಸ್ ಅಥವಾ ಜೀವನ ದ್ರವ್ಯ ಅಂತ ಮಾತಾಡಿದ್ವಿ, ಅದನ್ನು ನಾವು ಯಥೇಚ್ಛವಾಗಿ ಭೂಮಿಲಿ ಇಂಗಾಲ, ಜೈವಿಕ ಇಂಗಾಲ ಮತ್ತು ಈ ಹ್ಯೂಮಸ್ನ ಹೆಚ್ಚು ಮಾಡಿದಾಗ ಏನಾಗುತ್ತೆ, ಈ 10 ಲೀಟ್ರ್ ಕೂಡ ಬೇಡವೇ ಬೇಡ ಯಾವುದೇ ಒಂದು ಬೆಳೆಗೆ ಅನ್ನೋ ಮಟ್ಟಕ್ಕೆ ನಾವು ದಾಟ್ಬೋದು. ಆದರೆ ಅದಕ್ಕೆ ತುಂಬ ಕಟ್ಟುನಿಟ್ಟಾದ ಪರಿಶ್ರಮ ಬೇಕು. ಇಲ್ಲದಿದ್ದರೆ ನಾವು ಮಾಮೂಲಾಗಿ ಮಾಡ್ತಾಯಿದ್ದೀವಿ, ನಾವು ನೀವು ಹೇಳಿದಾಗ ಮಾತ್ರ ಮಾಡ್ತೀವಿ ಸರ್, ನಮ್ಗೆ ಆ ಮಟ್ಟದ ಒಂದು ತಪಸ್ಸು ಬೇಡ ಅಂತ ಅಂದಾದರೆ ಬರೀ ಈ ನೀರಿನ ನಿರ್ವಹಣೆ ನೀವು ಕಲ್ತ್ಬಿಟ್ರೆ ಸಾಕು. ಉಪಬೇರು ಎಲ್ಲಿ ತನಕ ಬರುತ್ತೆ, ಎಲ್ಲಿ ಚಾಮರ ಇರುತ್ತೋ ಅಲ್ಲಿ ತನಕ ಬರುತ್ತೆ. ಇಲ್ಲೇ ಆಹಾರ ನೀರು ತೊಗೊಳ್ಳೋವಂಥ ಬೇರುಗಳಿರೋದು, ಜೊಳ್ಳು ಬೇರುಗಳು, ಈ ತಂತು ಬೇರುಗಳಿರೋದು. ಹಾಗಾಗಿ ಈ ತಂತು ಬೇರುಗಳನ್ನ ಬೆಳೆಸೋದನ್ನು ನಾವು ಕಲಿಬೇಕು. ಇನ್ನೊಂದು, ನಮಗೆ ಇಳುವರಿ ಬೇಕು ಅಂತ ಅಂದಾಗ ನಾವು ಭಾರಿ ಮುಖ್ಯವಾಗಿ ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಅಂದರೆ, ನಮ್ಮಲ್ಲಿ ಒಂದು ಆಳವಾಗಿ ಉಳುಮೆ ಮಾಡೋವಂಥ ಅಭ್ಯಾಸ ಇದೆ. ಮುಂಗಾರಿ ಒಂದು ಮಳೆ ಬಂತು ಅಂತಂದರೆ, ಈ ಭರಣಿ ಮಳೆ ಎಲ್ಲ ಬಂದಿದ ತಕ್ಷಣ ಏನು ಮಾಡ್ತೀವಿ ನಾವು, ಆಳವಾದ ಉಳುಮೆ ಮಾಡ್ತೀವಿ. ಮಾಗಿ ಉಳುಮೆ ಎಲ್ಲ ಮಾಡಿ ಈ ಮರದ ಹತ್ತತ್ತ ಹೋಗಿ ಅಂತ ಏನು ಮಾಡ್ತೀವಿ, ಹತ್ತತ್ತ ಹೊಡಿತಾ ಇರ್ತೀವಿ. ಉಳುಮೆ ಮಾಡಿಬಿಟ್ಟು ಏನು ಮಾಡ್ತೀವಿ, ಈ ಬೇರು ಕತ್ತರಿಸ್ಬಿಟ್ರೆ, ಈ ಬೇರನ್ನು ಕತ್ತರಿಸಿದ್ರೆ ಹೊಸ ಬೇರು ಬರುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಇದನ್ನು ಮಾಡ್ಕೊಂಡು ಏನು ಮಾಡ್ತಾಯಿದ್ದೀವಿ ನಾವು, ಆಹಾರ ಶೇಖರಣೆಯ ಭಂಡಾರನೇ ನಾವು ಕೊರತೆ ಮಾಡ್ತಾಯಿದ್ವಿ, ಕಡಿಮೆ ಮಾಡ್ತಾಯಿದ್ವಿ. ಇದರಿಂದ ಏನಾಗ್ತದೆ, ಗಿಡಗಳಿಗೆ ಒಂದು ಆಹಾರದ ಶೇಖರಣೆನ ಕಡಿಮೆ ಮಾಡ್ತಾಯಿದ್ದೀವಿ. ಮತ್ತು ಹಾಗೇ ಇದರಿಂದ ಶೇಖರಣೆ ಆಗಿರೋಂಥ ಆಹಾರ ಹೊರಗೋಗಿ ನಮಗೆ ನಷ್ಟ ಆಗುವಂಥದ್ದು ಅತಿ ಹೆಚ್ಚನ್ನು ಕಾಣ್ತಾಯಿದ್ದೀವಿ. ನೀರಿನ ನಿರ್ವಹಣೆ ಅತಿ ಮುಖ್ಯ. ನಾವು ನೀರಿನ ನಿರ್ವಹಣೆ ಮಾಡಿಬಿಟ್ವಿ ಅಂದರೆ ಸಾಕು, ನಮಗೆ ಫಸಲು ತನ್ನಿಂದ ತಾನೇ ಏನು ತಲೆ ಕೆಡಿಸ್ಕೊಂಡೇ ಬರ್ತವೆ. ಈಗ ನಾವು ಎಲ್ಲಿ ಮರದ ಚಾಮರ ಇದೆಯೋ ಅಲ್ಲಿವರೆಗೂ ಉಪಬೇರಿದೆ, ಅಲ್ಲೇ ಇರೋದು ತಂತು ಬೇರುಗಳು ಅಂತ ನೋಡಿದ್ದೀವಿ. ಇದು ಮಾಡೋದ್ರಿಂದ, ಬೇರನ್ನು ಬೆಳೆಸೋದ್ರಿಂದ ನಮಗೆ ತನ್ನಿಂದ ತಾನೇ ಫಸಲು ಬರುತ್ತೆ. ನಾವು ಉಳುಮೆ ಮಾಡೋದನ್ನು ಅಷ್ಟೇ, ಉಳುಮೆ ಮಾಡೋದನ್ನು ನಾವು ತೋಟಗಾರಿಕೆಯಲ್ಲಿ ಬಿಟ್ಟೇ ಬಿಡಬೇಕು. ಯಾವುದನ್ನ ಒಂದು ಕಳೆ ಬೆಳೆದಿದೆ, ಕಳೆ ಗಿಡಗಳೆಲ್ಲ ಏನಾರು ಬೆಳೆದಿದ್ದಾವೆ ಅಂದರೆ ಅದನ್ನು ಮನುಷ್ಯನ ಉಪಯೋಗಿಸ್ಕೊಂಡು ಈ ಏನು ನಾವು ಮಚ್ಚು ಇವನ್ನ ಕೊಟ್ಟು ಅದನ್ನು ಕತ್ತರಿಸಿ ಭೂಮಿಗೆ ಒರಗಿಸ್ಬೇಕು. ಅಥವಾ ಬ್ರಷ್ ಕಟ್ರ್ ಅಂತ ಏನಿದೆ, ನಾವು ಹೆಗ್ಲಿಗೆ ತಗಲಾಕೊಂಡು ಏನು ಹೊಡಿತೀವಿ, ಅದನ್ನು ನಾವು ಉಪಯೋಗಿಸ್ಕೊಂಡು ಇದನ್ನು ಭೂಮಿಗೆ ಹೊಡಿಬೇಕು. ಆದರೆ ನಾವು ಉಳುಮೆ ಮಾಡಲೇಬಾರ್ದು ಯಾವ ಕಾರಣಕ್ಕೆ. ಯಾಕೆಂದರೆ ನಾವು ಬೇರುಗಳ್ನ, ಆಹಾರದ ಶೇಖರಣೆ ಬೇರು ಮತ್ತು ಆಹಾರ ಅನ್ವೇಷಣೆ ಮಾಡುವಂಥ ತಂತು ಬೇರುಗಳ್ನ ನಾವು ಕತ್ತರಿಸಾಕ್ತೀವಿ. ಇದರಿಂದ ನಮಗೆ ಇಳುವರಿ ತುಂಬ ಕೋತಾಗುತ್ತೆ. ಅದಾಗದಷ್ಟೇ ಅಲ್ಲದೆ, ಯಾವ ಬೇರನ್ನು ನೀವು ಆಳವಾಗಿ ಮಾಡಿ ಕತ್ತರಿಸ್ತಿರೋ ಈ ಬೇರೇನಾಗುತ್ತೆ, ಈಗ ಒಂದು ತಪ್ಪು ಕಲ್ಪನೆ, ಬೇರನ್ನು ಕತ್ತರಿಸ್ಬಿಟ್ರೆ ನಿಮ್ಗೇನಾಗುತ್ತೆ, ಹೊಸ ಬೇರು ಬರುತ್ತೆ ಅಂದ್ರೆ ಖಂಡಿತ ಬರೋದಿಲ್ಲ. ಈ ಬೇರನ್ನು ಕತ್ತರಿಸೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿ ಕತ್ತರಿಸೋದಷ್ಟೇ ಅಲ್ಲ, ಮತ್ತು ನೀರನ್ನ ಯಥೇಚ್ಛವಾಗಿ ಕೊಡ್ತಾಯಿದ್ದೀವಿ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ, ಹೆಚ್ಚು ಮಳೆ ಬಂದಾಗ ಏನಾಗುತ್ತೆ, ನೀರಿನ ಶೇಖರಣೆ ಆಗುತ್ತೆ. ಇದು ಯಾವ ರೀತಿ ನನ್ನ ಬೆರಳನ್ನು ಕತ್ತರಿಸಿ ಅಥವಾ ಒಂದು ಗಾಯ ಆಗಿದೆ ಅದಕ್ಕೆ ಪದೇ ಪದೇ ನಾವು ನೀರು ಕೊಟ್ಟರೆ ಏನಾಗುತ್ತೆ, ಸೆಪ್ಟಿಕ್ ಆಗುತ್ತೆ, ಕ್ಯೂ ಕಟ್ಟುತ್ತೆ. ಕಟ್ಟಿದ ತಕ್ಷಣ ಏನಾಗುತ್ತೆ, ಅದನ್ನು ಬಿಟ್ಟು ಮುಂದೆ ಹೊರದ್ವಿ ಅಂದರೆ ಕ್ಯೂ ಆಗುತ್ತೆ. ಕ್ಯೂ ಆದಾಗ ಏನಾಗುತ್ತೆ, ಈ ಬೇರಿನ ಮೇಲೆ ನೀವು ಕಪ್ಪು ಚುಕ್ಕೆಗಳ್ನ ನೋಡ್ಬೋದು, ಕಪ್ಪು ಮಚ್ಚೆಗಳ್ನ ನೋಡ್ಬೋದು. ಅದೇ ರೀತಿ ಯಾವುದಿದಾಗಿದೆಯೋ ಈ ಬೇರು ಒಣಗೋಗೋದ್ರಿಂದ ಇಲ್ಲಿಂದ ಶಿಲೀಂಧ್ರಗಳೆಲ್ಲ ಬಂದು ಏನಾಗ್ತವೆ ಮೇಲೆ, ನಮ್ಮದು ಯಾಕೋ ಗೊತ್ತಿಲ್ಲ ಸರ್, ನಾವು ಮಾಡ್ತಾಯಿದ್ದೀವಿ, ಎಲ್ಲ ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಫಸಲು ಬೀಳ್ತಾಯಿದೆ, ನಮ್ಮ ಎಲೆಗಳು ಗಾತ್ರ ಕಮ್ಮಿ ಆಗ್ತಾಯಿದ್ದಾವೆ, ನಮ್ಮ ಎಲೆ ಗಿಡ ಒಣಗೋಗ್ತದೆ, ಹಸಿರಿಲ್ಲ, ಹಳದಿ ಆಗ್ತಾಯಿದೆ. ಹಳದಿ ಆದರೆ ಎಲ್ಲಿಂದ ಉತ್ಪಾದನೆ ಬರುತ್ತೆ ನಿಮಗೆ? ದ್ವಿತೀಯ ಸಂಶ್ಲೇಷಣೆ ಆಗಬೇಕು ಅಂತ ಅಂದಾಗ ಎಲೆ ಹಸ್ರಾಗಿರಬೇಕು. ಹಸಿರು ಅಂದರೆ ಕಡು ಗಪ್ಪಲ್ಲ. ಕಡುಗಪ್ಪ ಹಸಿರು ಅಂದರೆ ಅದ್ರಲ್ಲಿ ಹೆಚ್ಚು ಸಾರಜನಕ ಇದೆ, ಆಹಾರದ ಉತ್ಪಾದನೆ ಆಗಲ್ಲ, ಗಿಡದ ಬೆಳವಣಿಗೆ ಆಗುತ್ತಷ್ಟೆ. ಆಹಾರ ನಿಮಗೆ ಫಸಲು ಸಿಗೋದಿಲ್ಲ, ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ದೈತ್ಯವಾಗುತ್ತೆ. ಆದರೆ ಏನಪ್ಪ ಇಷ್ಟೆಲ್ಲ ಮಾಡಿದ್ದೀವಿ ನಾವು, 4 ಕಾಯಿ ಕಚ್ಚಿಲ್ಲ ನಮಗೆ, ಅದು ನೀವು ಮಾಡ್ಕೊಂಡಿರೋಂಥ ಒಂದು ಸಮಸ್ಯೆ. ಯಾವ ರೀತಿ ಎಲೆ ಹಸಿರು ಇರಬೇಕು ಅಂದರೆ ಚಿನ್ನದ ಸುವರ್ಣ ಬಣ್ಣ, ಚಿನ್ನದ ಹಸಿರು ಬಣ್ಣ ಇರಬೇಕು, ಅದು ಗೋಲ್ಡನ್ ಗ್ರೀನ್. ಸೊ ಇದೇನು ನಾವು ಈ ಒಂದು ಇಲ್ಲಿ ಕಾಣ್ತಿರೋವಂಥ ಒಂದು ಬಣ್ಣ, ಇದನ್ನು ನಾವು ಮಾಡಿದಾಗ ನಮಗೆ ಅತಿ ಹೆಚ್ಚು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ, ಹೆಚ್ಚು ಆಹಾರ ಉತ್ಪಾದನೆ ಆಗುತ್ತೆ, ನಮಗೆ ಸಿಗುತ್ತೆ. ಅದರಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಮಾಡ್ತಿರೋವಾಗ ಹಳದಿ ಆದಾಗ ಏನಾಯಿತು, ಏನು ಮಾಡಿದ್ದೀವಿ ನಾವು, ಬೇರು ಕತ್ತರಿಸಿದ್ದೀವ, ನೀರು ಹೆಚ್ಚು ಕೊಡ್ತಾ ಇದ್ದೀವ, ಏನು ಮಾಡ್ತಾಯಿದ್ದೀವಿ, ಅದಕ್ಕೆ ಪೋಷಕಾಂಶ ಕಮ್ಮಿ ಆಗಿದೆಯಾ, ಪ್ರತಿಯೊಂದು ನಾವು ಗಮನಿಸ್ಕೊಂಡು ಹೋದಾಗ ಏನಾಗುತ್ತೆ, ನಮಗೆ ತುಂಬ ಸುಲಭವಾಗಿ ನಮಗೆ ಉತ್ತರ ಸಿಗುತ್ತೆ. ನಮಗೆ ಯಾವ ಅಂಗಡಿಗೂ ಹೋಗಬೇಕಾಗಿಲ್ಲ, ಎಲ್ಲೂ ಹೋಗಿ ನಾವು ಹೋಗಿ ಕೇಳಿ ಇದೇನಕ್ಕೆ ಸಮಸ್ಯೆ ಬಂತು ಅಂತ. ಯಾಕೆಂದರೆ ಪ್ರತಿಯೊಂದನ್ನು ನಾವು ಅರ್ಥಕೊಂಡು ಹೋಗ್ತಾಯಿದ್ದೀವಿ. ಈ ರೀತಿ ಕಳೆ ಬಂದಿದ್ದನ್ನು ನೀವು ಅಲ್ಲೇ ಕೊಚ್ಚಾಕಬೇಕಾಗುತ್ತೆ. ಕೊಚ್ಚಾಕೋದ್ರಿಂದ ಏನಾಗುತ್ತೆ, ನಮಗೆ ಯಾವುದೇ ಬೇರನ್ನು ನಾವು ದಾಕ್ ಮಾಡೋದಿಲ್ಲ. ಮುಂದಿನ ಭಾಗವಾಗಿ ನಮಗೆ ಹೆಚ್ಚು ಇಳುವರಿ ಬೇಕು ಅಂದಾಗ ಗಿಡಕ್ಕೆ ಹೆಚ್ಚು ಪೋಷಕಾಂಶ ಬೇಕು. ಗಿಡಕ್ಕೆ
ಹೆಚ್ಚು ಪೋಷಕಾಂಶ ಬೇಕು. ಹೆಚ್ಚು ಪೋಷಕಾಂಶ ಬೇಕು ಅಂದಾಗ ಕೆಳಗಡೆ ನಾವು ನೋಡಿದ್ದೀವಿ, ಭಾರತದ ಭೂಮಿ ಏನಿದೆ, ಎಷ್ಟು ಆಳವಾಗಿ ಹೋಗ್ತೀರೋ ನೀವು, ಮೇಲ್ಮೈಯಿಂದ ಕೆಳಗಡೆ ಹೋಗ್ತೀವೋ, ಕೆಳಗಡೆ ಹೋದಂಗೆಲ್ಲ ಗಿಡಗಳಿಗೆ, ಸಸ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳು ಹೆಚ್ಚು ಪ್ರಮಾಣದಲ್ಲಿದೆ, ಹೆಚ್ಚು ಪ್ರಮಾಣದಲ್ಲಿದೆ ಅಂತ ನೋಡಿದ್ದೀವಿ. ಅದನ್ನು ಮೇಲೆ ತಂದಾಕೋದು ಯಾರು? ಎರೆಹುಳು. ಯಾರು ತಂದಾಕೋದು? ಎರೆಹುಳುಗಳು. ನಿತ್ಯ ನಿರಂತರವಾಗಿ ಅವು ಕೆಲಸ ಮಾಡ್ತಾ ಇರ್ತವೆ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಾ, ಆ ಕಡೆಯಿಂದ ಹೋಗಿ ಈ ಕಡೆ ಬಾ ಅಂತ ಮಾಡಿ ಏನು ಮಾಡ್ತವೆ? ಭೂಮಿನ ರಂಧ್ರಮಯ ಮಾಡಿಬಿಡ್ತವೆ. ಭೂಮಿನ ರಂಧ್ರಮಯ ಮಾಡ್ತವೆ. ಬಂದು ಅದು ಮಣ್ಣನ್ನು ತಿಂದ್ಕೊಂಡು ಹೋಗಿ ಮಣ್ಣನ್ನು ಬಂದು ತನ್ನ ವಿಷ್ಟ, ಕಾಂಪೋಸ್ಟ್ ಏನಂತಿರಲ್ಲ ನೀವು, ಅದನ್ನು ವಿಸರ್ಜನೆ ಮಾಡುತ್ತೆ. ಅದರೊಳಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕ, ನಿಮ್ಮ ರಂಜಕ, ನಿಮ್ಮ ಪೊಟ್ಯಾಶು, ನಿಮ್ಮ ಮೆಗ್ನೀಷಿಯಮ್ ಏನೇನಿದೆಯೋ ಹೆಚ್ಚು ಪ್ರಮಾಣದಲ್ಲಿ, ನಾವು ಏನು ಮೇಲ್ಮೈಯಲ್ಲಿದೆಯೋ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಸುಮಾರು 4 ರಿಂದ 7, 12 ಪಟ್ಟು ಹೆಚ್ಚು ಪೋಷಕಾಂಶಗಳು ಪ್ರಮಾಣ ಹೆಚ್ಚಿರುತ್ತೆ ಆ ಒಂದು ಇಕ್ಕೆಯೊಳಗೆ. ಆ ಇಕ್ಕೆನ ನಾವು ಯಾವ ಭೂಮಿ ಕೊಡ್ತೀವೋ, ನಮಗೆ ಭೂಮಿ ಮೇಲೆ ಬೀಳುತ್ತೋ ಅದು ನಮಗೆ ಯಥೇಚ್ಛವಾಗಿ ಫಸಲು ಬರುತ್ತೆ. ಆದರೆ ಈ ಎರೆಹುಳುಗಳು ನಿರಂತರ ಕೆಲಸ ಮಾಡಬೇಕು ಅನ್ನೋಂದರೆ ಅವಕ್ಕೆ ತುಂಬ ಭಯ ಇರುತ್ತೆ. ಯಾಕೆಂದರೆ ಹಿಂಗೆ ಬಂದು ಬೈಲಲ್ಲಿ ಏನಾದರೂ, ನಾವು ಬೈಲಿದೆ ತೋಟ ಕ್ಲೀನ್ ಸ್ವಚ್ಛ ಕೃಷಿ ಅಂತ ಮಾಡ್ಕೊಂಡು ಏನಾದರೂ ನಾವು ಮಾಡಿದಾಗ ಅದು ಬಂದು ಆಚೆ ಇಕ್ಕೆ ಇಡ್ಬೇಕಾದ್ರೆ ಏನಾಗುತ್ತೆ, ಮೇಲೆ ಕೂತಿರೋಂಥ ಈ ಪಕ್ಷಿನ ಏನೋ ಒಂದು ನೋಡ್ತವೆ, ಬಂದು ಇವನ್ನ ಎಳ್ಕೊಂಡು ಹೊರಟೋಗ್ತವೆ. ಹಾಗಾಗಿ ಎಲ್ಲಿ ತನಕ ಕತ್ಲೆ ಆಗೋದಿಲ್ವೋ ಅವು ತಮ್ಮ ಕೆಲಸ ಮಾಡೋದಿಲ್ಲ, ಬರ್ತವೆ, ಅಲ್ಲಿ ನಿಂತು ಕಾಯ್ತಿರ್ತವೆ. ತದನಂತರ ಕತ್ಲೆ ಆದ ನಂತರ ಬಂದು ಮಾಡ್ತವೆ. ನಮಗೇನಾಗ್ತದೆ, ಬೆಳಗ್ಗೆ ಸುಮಾರು 5-5:30 ಸಂಜೆ 6-6:30 ತನಕ ನಮಗೆ ಇವು ನಿಷ್ಕ್ರಿಯವಾಗಿ ಸ್ತುಪ್ತ ಸ್ಥಿತಿಲಿ ಕಾಯ್ತಾ ಇರ್ತವೆ. ಇದರಿಂದ ತಾವು ತಂದೆ ಆಗ್ತಿರೋವಂಥ ಅತಿ ಪೌಷ್ಟಿಕವಾದ ಹಿಕ್ಕೆಯನ್ನು, ವಿಸರ್ಜನೆಯನ್ನು ನಮಗೆ ದೊರಕೋದಿಲ್ಲ. ಇಳುವರಿ ಏನಾಗುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಇದು ನಿರಂತರ ಕೆಲಸ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವು ಮೇಲ್ಮೈಯನ್ನು, ಭೂಮಿಯ ಮೇಲ್ಮೈಯನ್ನು ನಾವು ಕಸ ಕಡ್ಡಿ ಏನು ಹೇಳಿದ್ದೀನಿ, ಏಕದಳ ದ್ವಿದಳದ ಮಿಶ್ರಣದಲ್ಲಿ ನಾವು ಏನು ಒಣಗಿದ ತ್ಯಾಜ್ಯನೋ, ನಮಗೆ ಬೇಡವಾದ ರಂಬೆ ಕಂಬೆಗಳು ಬೆಳೆದಿವೆ ಅವನ್ನೆಲ್ಲ ಕತ್ತರಿಸಿ ಭೂಮಿ ಮೇಲೆ ಹಾಕೋದ್ರಿಂದ ಇದಕ್ಕೆ ಬೇಕಾದಂಥ ವಾತಾವರಣ ಸಿಗುತ್ತೆ. ನಿತ್ಯ ನಿರಂತರ ಕೆಲಸ ಮಾಡ್ತಿತ್ತು. ಆದರೆ ಇವು ಬರಬೇಕು ಅಂತ ಅಂದರೆ ನಮ್ಮಲ್ಲಿ ಎರೆಹುಳುನೇ ಇಲ್ಲ ಅಂತ ಒಂದು ಎಲ್ಲರದ್ದು ಕಲ್ಪನೆ ಇದೆ. ಆದರೆ ಎರೆಹುಳುಗಳು ನಾವು ಮಾಡಿರೋಂಥ ರಾಸಾಯನಿಕ ಕೃಷಿ ಅದರಲ್ಲಿ ಮತ್ತೊಂದು ಇನ್ನೊಂದರೊಳಗೆ ಏನಾಗಿದೆ, ಅವು ಓಡೋಗಿ ಭೂಮಿಯೊಳಗೆ ಸ್ತುಪ್ತ ಸ್ಥಿತಿಲಿದ್ದಾವೆ, ಬದುಗಳಲ್ಲಿ ಹೋಗಿ ಸೇರ್ಕೊಂಡಿದ್ದಾವೆ. ಯಾವಾಗ ನಾವು ಸಗಣಿ ಗಮಲ ಕೊಡ್ತೀವೋ, ಸಗಣಿಯ ಗಮಲ ಅಷ್ಟೇ ವಾಸನೆ, ಅದನ್ನು ಕೊಟ್ಟರೆ ಸಾಕು ಅವು ಎಚ್ಚೆತ್ಕೊಂತವೆ. ಎಚ್ಚೆತ್ಕೊಂಡು ಏನಾಗ್ತವೆ, ಬರೋಕ್ಕೆ ಶುರುವಾಗ್ತವೆ. ನೀವು ನೈಸರ್ಗಿಕ ಕೃಷಿ ಶುರು ಮಾಡಿ 4 ದಿವಸದಿಂದ 10-12 ದಿವಸದಲ್ಲಿ ನೀವು ಎರೆಹುಳುಗಳ್ನ, ಸಣ್ಣ ಸಣ್ಣ ಎರೆಹುಳುಗಳ್ನೆಲ್ಲ ನೀವು ನಿಮ್ಮ ಭೂಮಿಲಿ ನೋಡೋಕ್ಕೆ ಶುರು ಮಾಡ್ತೀವ. ಆಮೇಲೆ ಅದಕ್ಕೆ ಯಾವಾಗ ವಾತಾವರಣ ಸರಿಯಾಗಿ ಸಿಕ್ಕುತ್ತೋ ಅದು ಹೆಚ್ಚೆಚ್ಚು ಬೆಳೆದು ಹೆಚ್ಚೆಚ್ಚು ಸಂತಾನೋತ್ಪತ್ತಿಯಾಗಿ ಏನಾಗುತ್ತೆ, ನಮಗೆ ಹೆಚ್ಚೆಚ್ಚು ಎರೆಹುಳುಗಳು ಭೂಮಿಲಿ ಆಗ್ತವೆ. ಭೂಮಿಲಾಗಿ ನಮಗೆ ನಿತ್ಯ ನಿರಂತರ ಮಾಡೋದ್ರಿಂದ ಏನಾಗುತ್ತೆ, ಭೂಮಿನ ಜರಡಿ ಮಾಡಿಬಿಡುತ್ತೆ. ಈಗ ಬಿದ್ದಂಥ ಮಳೆ ನೀರು ಅಥವಾ ನೀವು ಕೊಟ್ಟಂಥ ನೀರೇನಾಗುತ್ತೆ, ಪೂರ್ಣ ಕೆಳಗಡೆ ಹೋಗಿ ಶೇಖರಣೆ ಆಗುತ್ತೆ. ಶೇಖರಣೆ ಆಗಿ ಅಂತರ್ಜಲಕ್ಕೆ ಸೇರ್ತವೆ. ನಿಮ್ಮ ಕೊಳವೆ ಬಾವಿ ಯಾವತ್ತೂ ಕೈ ಕೊಡೋಲ್ಲ. ನೀವು ನೈಸರ್ಗಿಕ ಕೃಷಿ ತಾಕುಗಳಲ್ಲಿ ನೋಡಿದ್ರೆ ಸಾಕು, ನೀವು ಆ ಒಂದು ಬದುಗಳ ಮಧ್ಯೆ ಎಷ್ಟೇ ಜೋರಾಗಿ ಮಳೆ ನೀರು ಬಿದ್ದರೂ ಕೂಡ ಬದುನಿಂದ ಆಚೆ ಹೋಗೋದಿಲ್ಲ, ಎಲ್ಲ ಹಿಂಗೆ ಹೊರಟೋಗ್ತವೆ ಒಳಗಡೆ. ಇದರಿಂದ ನಮ್ಮ ಅಂತರ್ಜಲ ಹೆಚ್ಚಾಗ್ತಾ ಇರ್ತವೆ. ಮತ್ತು ಯಾವಾಗ ಕೇಶಾಕರಣೆಯಿಂದ ಬಿಸಿಲು ಬಿದ್ದಾಗ ಮೇಲ್ಮೈ ಒಣಗೋಕ್ಕೆ ಶುರುವಾಗುತ್ತೆ, ಕೆಳಗಡೆ ಕೇಶಾಕರಣೆಯಿಂದ ಈ ನೀರನ್ನು ತೊಗೊಳಕ್ಕೆ ಶುರುವಾಗುತ್ತೆ, ಮೇಲೆ ಬರೋಕ್ಕೆ ಶುರುವಾಗುತ್ತೆ. ಯಾವಾಗ ನಾವು ಈ ಒದಕೆ ಹಾಕಿದ್ದೀವಿ, ಮೇಲ್ಮೈಯಲ್ಲಿರುವಂಥ ಈ ತಂತು ಬೇರುಗಳು ಏನು ಮಾಡ್ತವೆ, ಈ ನೀರನ್ನು ತೊಗೊಂಡು ಗಿಡಗಳು ಕೊಡ್ತಾ ಇರ್ತವೆ. ನಾವು ಯಾವ ಒಂದು ನೀರಿನ ವ್ಯವಸ್ಥೆ ಮಾಡೋವಂಥ ಅವಶ್ಯಕತೆನೇ ಇರೋದು. ಯಾವಾಗ ನೀವು ಈ ತ್ಯಾಜ್ಯ ಹಾಕ್ತಿರೋ ವಾತಾವರಣದಲ್ಲಿ ನಾವು ಯಾವತ್ತೂ ನೋಡ್ತೀವಿ 15ರಿಂದ ಸುಮಾರು 85-90% ತೇವಾಂಶ ಇರ್ತವೆ ವಾತಾವರಣದ ಅನುಗುಣವಾಗಿ. ಅದನ್ನು ಯಾವಾಗ ನಾವು ಈ ಒಣ ತ್ಯಾಜ್ಯ ಹಾಕ್ತೀವೋ, ನೇರವಾಗಿ ಸಂಜೆ ಹೊತ್ತು ಏನು ಮಾಡ್ತವೆ, ಅದನ್ನು ನೇರವಾಗಿ ವಾತಾವರಣದಲ್ಲಿರುವಂಥ ತೇವಾಂಶನ ತೊಗೊಂಡು ಅದನ್ನು ಇಲ್ಲಿ ಕೆಳಗಡೆ ಮಣ್ಣಿನ ಮೇಲ್ಮೈ ಮೇಲೆ ಬಿಡ್ತವೆ. ಈ ತಂತು ಬೇರುಗಳೆಲ್ಲಿದ್ದಾವೆ, ಮೇಲೆ ಇದ್ದಾವೆ, ಅವು ಆ ನೀರನ್ನು ತೊಗೊಂಡು ನಿರಂತರ ಬೆಳೀತಿರ್ತವೆ. ನಾವು ಯಾವತ್ತೂ ನೀರಿನ ಸಮಸ್ಯೆನೇ ಬರೋದಿಲ್ಲ ನಮಗೆ. ಹಾಗಾಗಿ ಯಾವುದೇ ಒಂದು ಗಿಡಕ್ಕೆ 40 ಲೀಟ್ರ್ ಕೊಡಬೇಕು, ದಿನಕ್ಕೆ 80 ಲೀಟ್ರ್ ಕೊಡಬೇಕು ಅಂತಂದಾಗ ನೀವು ಕೊಡುವಂಥ ನೀರಲ್ಲ, ಈ ವಾತಾವರಣದಲ್ಲಿರೋಂಥ ತೇವಾಂಶ ಉಪಯೋಗಿಸ್ಕೊಂಡ್ರೆ ಸಾಕು, ಗಿಡಗಳು ತನ್ನಿಂದ ತಾನೇ ಬೆಳೀತಾ ಇರ್ತವೆ. ನಮ್ಗೆ ಇಳುವರಿ ಬರೋದಕ್ಕೆ ಹೆಚ್ಚು ಕಾರಣ ಆಗುತ್ತೆ. ಸ್ನೇಹಿತರೆ, ಈ ಕೊನೆಯದೊಂದು ಭಾಗ, ಯಾಕೆಂದರೆ ಬೆಳೆ ಸಂಯೋಜನೆ ಅಂತ ಮಾತಾಡಿದಾಗ ನಾವು ಅತಿ ಮುಖ್ಯವಾಗಿ ನೋಡೋದು ಹೇಗೆ ಅಂದರೆ ಸೂರ್ಯನ ಹೇಗೆ ಉಪಯೋಗಿಸ್ಕೊಳ್ಳೋದು. ಸೂರ್ಯ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಇರ್ತಾನೆ.
ಆದರೆ ಅವುಗಳನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು, ಸಂಪೂರ್ಣವಾಗಿ ನಮಗೆ ಆಹಾರ ಉತ್ಪಾದನೆ ಆಗಬೇಕು ಅಂತಂದಾಗ ಇಲ್ಲಿ ನಾವು ಎಲೆಗಳು ಅಂತ ನೋಡಿದ್ವಿ. ನಾವು ಸೂರ್ಯನ ಬಗ್ಗೆ, ಅವನ ಚಲನವಲನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಆ ಚಲನವಲನ ಅಂದರೆ ಸೂರ್ಯ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೂರ್ಯ ಡಿಸೆಂಬರ್ 20ರಿಂದ ಜೂನ್ ಡಿಸೆಂಬರ್ 21ರಿಂದ ಜೂನ್ 20ರವರೆಗೆ ಏನು ಮಾಡ್ತಾನೆ ಅಂದರೆ ಉತ್ತರಾಯಣದಲ್ಲಿ ಹೋಗ್ತಾನೆ. ಉತ್ತರಾಯಣದಲ್ಲಿ ಅವನ ಚಲನೆ ಇರುತ್ತೆ. ಅದೇ ರೀತಿ ನಮಗೆ ಜೂನ್ 21ರಿಂದ ಡಿಸೆಂಬರ್ 20ರವರೆಗೂ ಅವನು ದಕ್ಷಿಣಾಯನದ ಮಾರ್ಗ ತೊಗೊತಾನೆ. ಸೊ ಈಗ ಈ ದಕ್ಷಿಣಾಯನ ಅಂತ ತೊಗೊಂಡೋದಾಗ ನಾವು ನೋಡ್ತಿರ್ತೀವಿ, ಇವತ್ತು ನಮ್ಮನೆಯ ನೆರಳು ವರ್ಷಕ್ಕೆ 6 ತಿಂಗಳು ದಕ್ಷಿಣಕ್ಕೆ ಬಿತ್ತು ಅಂದರೆ ಇನ್ನು ವರ್ಷಕ್ಕೆ 6 ತಿಂಗಳು ಏನು ಮಾಡುತ್ತೆ, ಉತ್ತರದ ಕಡೆಗೆ ಬೀಳುತ್ತೆ. ಅದರ ಅರ್ಥ ಏನು ಅಂದರೆ ಈ ಉತ್ತರಾಯಣ ದಕ್ಷಿಣಾಯನದಿಂದ ಯಾವುದೇ ಒಂದು ಗಿಡನ ನಾವು ಸಂಯೋಜನೆ ಮಾಡಿದ್ವಿ ಅಂದಾಗ, ಈಗ ನಾವು ನಮ್ಮ ಜಮೀನಿನ ಒಂದು ಭಾಗ, ಇದರೊಳಗೆ ಏನು ಮಾಡ್ತಾಯಿದ್ವಿ, ನಾವು ಏನೇ ಒಂದು ಬಿತ್ತನೆ ಮಾಡ್ತೀವಿ ಅಂತಂದಾಗ ನಾವು ಈ ಉತ್ತರಾಯಣ ದಕ್ಷಿಣಾಯನದ ಬಗ್ಗೆ ಗಮನ ತೊಗೋಬೇಕಾಗ್ತದೆ. ಸ್ನೇಹಿತರೆ, ಈ ಉತ್ತರಾಯಣ ದಕ್ಷಿಣಾಯನದ ಬಗ್ಗೆ ನಾವು ತಿಳ್ಕೊಬೇಕು. ಈಗ ನಾವು ಸಾಧಾರಣವಾಗಿ ಏನು ಮಾಡ್ತೀವಿ ಅಂದರೆ, ನಾವು ಉಳುಮೆ ಮಾಡ್ಬೇಕಾದ್ರೆ ಅಂದಾಜಿಲ್ದೇ ನಾವೇನು ಮಾಡ್ತೀವಿ, ನಮಗೆ ಬೇಕಾದ ದಿಕ್ಕಲ್ಲಿ ಮಾಡಿಬಿಡ್ತೀವಿ. ಎಲ್ಲಿ ತನಕ ಇಳಿಜಾರಿರೋದಿಲ್ಲ ನಿಮ್ಮ ಭೂಮಿ ಯಾವತ್ತೂ ಇಳಿಜಾರಿಲ್ವೋ ಅಂದರೆ ಮೇಲಿಂದ ಕೆಳಗಡೆ ತನಕ ಬಂದಿಲ್ವೋ ಅಲ್ಲಿ ತನಕ ನೀವು ಇದು ವಿರುದ್ಧವಾಗಿ ಹೊಡೆಯೋಂಗಿಲ್ಲ. ಇಳಿಜಾರಿದ್ದಾಗ ಮಾತ್ರ ಇಳಿಜಾರಿಗೆ ಅಡ್ಲಾಗಿ ಹೊಡೀರಿ, ತಪ್ಪಲ್ಲ, ಅದು ಹೊಡಿಲೇಬೇಕು. ಇಲ್ಲಾಂದರೆ ಮಳೆ ನೀರು ನೀವು ಕೊಟ್ಟಂಥ ನೀರೇನು ಮಾಡುತ್ತೆ, ಮೇಲ್ಮೈ ಮಣ್ಣನ್ನೆಲ್ಲ ತೊಗೊಂಡು ಕೆಳಗಡೆ ಹೋಗ್ಬಿಡುತ್ತೆ. ಅತಿ ಮುಖ್ಯವಾಗಿ ಪೋಷಕಾಂಶ ಭರಿತವಾದ ಮೇಲ್ಮೈ ಮಣ್ಣನ್ನು ತೊಗೊಂಡೋಗ್ಬಿಡ್ತು ಅಂದಾಗ ನಮ್ಮ ಬೆಳೆಗಳು ತುಂಬ ಕುಂಠಿತವಾಗಿ ಬೆಳೀತವೆ, ಬೆಳವಣಿಗೆ ಆಗುತ್ತೆ, ಇಳುವರಿ ಬರುತ್ತೆ. ಹಾಗಾಗಿ ನಾವು ಮಾಡೋದೇನು ಮಾಡಬೇಕು, ಎಲ್ಲಿಯ ತನಕ ನಮ್ಮ ಭೂಮಿ, ನಮ್ಮ ಜಮೀನು ವಾಟ ಇರೋದಿಲ್ಲ ಅಥವಾ ವಾಲ್ಡಿ ಇರೋದಿಲ್ಲ ಅಥವಾ ಇಳಿಜಾರಿರೋದಿಲ್ಲ, ಅಲ್ಲಿ ತನಕ ನಾವು ಗಮನಿಸ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ಉತ್ತರಾಯಣ ದಕ್ಷಿಣಾಯನ ಅಂತ ನಾವು ಸಾಲು ಮಾಡೋವಾಗ ನೋಡಿ, ಈಗ ನಾವು ಈ ರೀತಿ ಮಾಡಿ ನಮ್ಮ ಒಂದು ತಾಕು ಏನಿದೆಯೋ, ಈಗ ಸೂರ್ಯ ಈ ರೀತಿ ಹೋಗ್ತಾನೆ, ನಾವೇನಾದರೂ ಸಾಲು ಈ ರೀತಿ ಹೊಡೆದು, ಸಾಲು ಪೂರ್ವ ಪಶ್ಚಿಮಕ್ಕೆ ಹೊಡೆದು ನಮ್ಮ ಗಿಡಗಳನ್ನ ಈ ರೀತಿ ಬೆಳೆಸ್ತೀವಿ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಸೂರ್ಯನ ನೆರಳು, ಈ ಗಿಡದ ನೆರಳು ಮುಂದಿನ ಮೇಲೆ ಬಿದ್ದೇನಾಗುತ್ತೆ, ಮೇಲ್ಮೈ ಮಾತ್ರ, ಆ ಗಿಡದ ಮೇಲ್ಮೈ ಮಾತ್ರ, ಅಥವಾ ನಮ್ಮ ರಾಗಿ ಇವೆಲ್ಲ ಇದ್ದಾವೆ ಅಂದರೆ ಆ ಗರಿಗಳ 1/3 ಭಾಗ ಮಾತ್ರ ಮೇಲೆ ಸೂರ್ಯ ಬೀಳುತ್ತೆ, ಮತ್ತು ಕೆಳಗಡೆ ಎಲ್ಲೂ ಸೂರ್ಯ ಬೀಳೋದಿಲ್ಲ. ಸೂರ್ಯ ಬೀಳೋದಿಲ್ಲ ಅಂದರೆ ಇದೆಲ್ಲ ಎಲೆಗಳು ಆಗಿರೋದ್ರಿಂದ ಯಾವಾಗ ಸೂರ್ಯನ ಕೊರತೆ ಆಗುತ್ತೆ, ಸೂರ್ಯನ ನೆರಳು ಬಿದ್ದುಬಿಡುತ್ತೆ, ಅವಾಗೇನಾಗುತ್ತೆ, ಸೂರ್ಯನ ನೇರ ಅದು ಪ್ರಭಾವ ಅದಕ್ಕೆ ಸಿಗೋದಿಲ್ಲ. ಅಂಥ ಸಮಯದಲ್ಲಿ ನಮಗೇನಾಗುತ್ತೆ, ಈ ಆಹಾರ ಉತ್ಪಾದನೆ ಕೊರತೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಉತ್ತರ ದಕ್ಷಿಣ ದಿಕ್ಕಲ್ಲಿ ಸಾಲು ಹೊಡಿಬೇಕು. ಉತ್ತರ ದಿಕ್ಕಿನಲ್ಲಿ ಸಾಲು ಹೊಡೆದ್ಬಿಟ್ಟು ನಮ್ಮ ಗಿಡಗಳನ್ನ ಬೆಳಿತಿದ್ದೀವಿ ಅಂತಂದಾಗ, ನೀವು ಕಬ್ಬಿರ್ಬೋದು, ಬಾಳೆ ಇರ್ಬೋದು, ತೆಂಗಿ ಇರ್ಬೋದು, ಅಡಿಕೆ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಯಾವುದನ್ನ ಬೆಳೆ ಹಾಕಿ ನೀವು ಹತ್ತಿ ಕಪಾಸ್ ಹಾಕಿ ಕಾಳುಗಳು ಬೆಳೀರಿ, ದ್ವಿದಳ ಏನೇ ಬೆಳೀರಿ, ನೀವು ಮಾಡೋವಾಗ ಏನು ಮಾಡಬೇಕು, ಉತ್ತರ ದಕ್ಷಿಣ ಸಾಲಿನಲ್ಲಿ ನೀವು ಸಾಲು ಹೊಡಿಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ ಪೂರ್ವ ಪಶ್ಚಿಮದಲ್ಲಿ ಏನಿರುತ್ತೆ, ನಾವು ಉತ್ತರ ದಕ್ಷಿಣದಲ್ಲಿ ಸಾಲು ಹೊಡೆದು ಗಿಡಗಳು ಸಂಯೋಜನೆ ಮಾಡಿರುತ್ತೆ. ಈಗ ಸೂರ್ಯ ಯಾವುದೇ ದಿಕ್ಕಿನಲ್ಲಿ ಬರಲಿ, ಅವನ ಶಾಖ ಪೂರ್ಣ ಬೀದಿಗೆ ಬೀಳುತ್ತೆ, ಅವನ ಪ್ರಭಾವ ಪೂರ್ತಿ ಬೀದಿ ಒಳಗೆ ಹೋಗುತ್ತೆ. ಎಲ್ಲ ಗಿಡಗಳಿಗೂ ಈಗ ಏನಾಗ್ತದೆ, ಸಂಪೂರ್ಣವಾದ ಸೂರ್ಯಪ್ರಕಾಶ ಸಿಗ್ತಾಯಿದೆ. ಸೂರ್ಯಪ್ರಕಾಶ ಹೆಚ್ಚು ಸಿಕ್ತು ಅಂದರೆ ಏನಾಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಹೆಚ್ಚಾಗುತ್ತೆ. ದ್ವಿತೀಯ ಸಂಶ್ಲೇಷಣೆ ಹೆಚ್ಚಾಯಿತು ಅಂದರೆ ಆಹಾರ ಉತ್ಪಾದನೆ ಹೆಚ್ಚಾಗುತ್ತೆ. ಆಹಾರ ಉತ್ಪಾದನೆ ಹೆಚ್ಚಾಯಿತು ಅಂದರೆ ಶೇಖರಣೆ ಹೆಚ್ಚಾಗುತ್ತೆ. ಶೇಖರಣೆ ಹೆಚ್ಚಾದಾಗ ನಮಗೆ ವಾಪಸ್ಸು
ಫಸಲು ಕೊಡೋಂಥ ಸಮಯದಲ್ಲಿ ಏನಾಗುತ್ತೆ, ಅದು ವಾಪಸ್ಸು ಫಸಲು ಕಡೆಗೆ ಬರುತ್ತೆ. ಬಂದಾಗ ನಮ್ಮ ಫಸಲು ಹೆಚ್ಚಾಗುತ್ತೆ ಇಲ್ವೋ? ಇಷ್ಟೇ ಸ್ನೇಹಿತರೆ. ಯಾವ ದಿಕ್ಕಿನಲ್ಲಿ ನಾವು ಗಿಡದ ಸಂಯೋಜನೆ ಮಾಡಬೇಕು ಅನ್ನೋದನ್ನು ಅತಿ ಮುಖ್ಯ ಇರುತ್ತೆ. ನಾವು ಸಾಲನ್ನು ಉತ್ತರ ದಕ್ಷಿಣದಲ್ಲಿ ಹೊಡಬೇಕು. ಅಂತರನ ಸಾಲಿಂದ ಸಾಲಿಗೆ ಅಂತರ ಪೂರ್ವ ಪಶ್ಚಿಮದಲ್ಲಿ ಇಟ್ಕೊಬೇಕು. ಈಗ ನಾವು ಒಂದು ಜೋಳ ಹಾಕ್ತಾಯಿದ್ದೀವಿ ಅಥವಾ ಒಂದು ರಾಗಿ ಹಾಕ್ತಿದ್ದೀವಿ, 8 ಅಂಗ್ಲ ಸಾಲು 16 ಅಂಗ್ಲ ಸಾಲು ಅಂದರೆ ಏನು ಮಾಡ್ತೀವಿ, ಪೂರ್ವ ಪಶ್ಚಿಮದಲ್ಲಿ ಸಾಲು ಹೊಡಿತೀವಿ. ಗಿಡಗಳನ್ನ ಏನು ಮಾಡ್ತೀವಿ, ಉತ್ತರ ದಕ್ಷಿಣದ ದಿಕ್ಕಲ್ಲಿಡ್ತೀವಿ. ಇದು ಮಾಡೋದ್ರಿಂದ ಏನಾಗುತ್ತೆ, ಸೂರ್ಯನ ಸಂಪೂರ್ಣ ಪ್ರಕಾಶ ಬೆಳಗ್ಗೆಯಿಂದ ಸಂಜೆ ತನಕ ಅವನದೇನಾಗುತ್ತೆ, ಅವನ ಚಲನೆ ದಕ್ಷಿಣಾಯನ ಇರ್ಬೋದು, ಉತ್ತರಾಯಣ ಇರ್ಬೋದು, ಪೂರ್ತಿ ಬೀದಿ ಮಧ್ಯ ಇರೋಂಥ ಬೀದಿಗೆ ಸಿಗೋದ್ರಿಂದ ಏನಾಗುತ್ತೆ, ಸಂಪೂರ್ಣ ಎಲೆಗಳಿಗೆ ಸೂರ್ಯನ ರಶ್ಮಿ ಸಿಗುತ್ತೆ. ಅವನ ಶಾಖ ಸಿಕ್ಕಿದಾಗ, ಅವನ ಪ್ರಕಾಶ ಸಿಕ್ಕಿದಾಗ ಏನಾಗುತ್ತೆ, ಹೆಚ್ಚು ಆಹಾರ ಉತ್ಪಾದನೆ ನಮಗೆ ಹೆಚ್ಚು ಇಳುವರಿ ಬರುತ್ತೆ. ದಯವಿಟ್ಟು ಈ ಸಾಲಿನ ಬಗ್ಗೆ ತುಂಬ ಗಮನ ಕೊಡಿ. ಸಾಲನ್ನ ನೀವು ತಪ್ಪು ಮಾಡಿದೆ ಅಂದಾಗ ಏನಾಗ್ತದೆ, ಸಿಗಾಕೊಳ್ಳೋದು ನಾವೇನೆ. ಗಿಡ ಬೆಳೀತದೆ, ಏನಾಗುತ್ತೆ ಅಂದರೆ ನೋಡಿ, ಅವಾಗಲೇ ನಾವು ಮಾತಾಡಿದಾಗ ಗಿಡ ನಮ್ದು ಯಾಕೆ ಸಣ್ಣ ಬರುತ್ತೆ ಅಂತ. ಈ ರೀತಿ ನಾವು ಮಾಡಿದಾಗ ಇದ್ರ ನೆರಳು ಇದ್ರ ಮೇಲೆ ಬೀಳ್ತದೆ, ಇದ್ರ ನೆರಳು ಇದ್ರ ಮೇಲೆ ಬೀಳ್ತದೆ, ಇದ್ರ ನೆರಳು ಇದ್ರ ಮೇಲೆ ಬೀಳ್ತದೆ. ನನಗೂ ಶಾಖ ಬೇಕು, ನನಗೂ ಹೆಚ್ಚು ಉತ್ಪಾದನೆ ಬೇಕು ಅಂತ ಏನಾಗ್ತವೆ, ಇದ್ರ ಪೈಪೋಟಿ ನಡೆಯುತ್ತೆ ಸೂರ್ಯನ ಬೆಳಕಿಗೆ. ಅವಾಗ ಇದು ಬೆಳಿತೀನಿ ಅಂತ ಇದು ಬೆಳಿತೀನಿ ಅಂತ ಇದು ಬೆಳಿತೀನಿ ಅಂತ ಇದು ಅಂತ ಏನಾಗ್ತವೆ, ಯಾವಾಗ ಅನಿಯಮಿತವಾಗಿ ಬೆಳೀತವೆ, ಯಾವಾಗ ಅನಿಯಮಿತವಾಗಿ ಬೀಳ್ತವೆ ಅವೆಲ್ಲ ಏನಾಗುತ್ತೆ ಅಂದರೆ, ಸೂರ್ಯ ಬೇಕು ಅಂತ ಏನಾಗ್ತವೆ, ಸಣ್ಣದಾಗಿರೋ ಎತ್ತರ ಬೆಳೀತಾ ಇರ್ತವೆ. ಆದರೆ ಈ ಕಾಂಡದ ಗಾತ್ರ ಮಾತ್ರ ಅಷ್ಟೇ ಇರ್ತದೆ. ಇನ್ನು ಸಣ್ಣ ಹಾಕೊಂಡೋದು ಹಂಚಿಕಡ್ಡಿ ಆದಂಗೆ ಆಗ್ಬಿಡುತ್ತೆ. ಗಿಡ ಮಾತ್ರ ಬೆಳೀತಾ ಇರ್ತವೆ. ಏನಪ್ಪ ಬೆಳೀತು, ನನ್ನ ರಾಗಿ ಇದನ್ನು ನೋಡಿದ್ವಿ ಅಂದರೆ ತೆನೆ ನೋಡ್ರಿ ಇಷ್ಟಿಷ್ಟೇ ಬಂದಿದೆ, ಭತ್ತ ನೋಡೋದಂದರೆ ಒಂದು 40-50 ಇದೆ ಒಂದು ತೆನೆಯಲ್ಲಿ. ಏನಾಯಿತು ತಪ್ಪು? ಅರ್ಥ ಆಯ್ತಾ? ತಪ್ಪೆಲ್ಲಿ ಮಾಡಿದ್ದೀವಿ, ಬರೇ ಸಾಲನ್ನು ಹಾಕೋದ್ರೊಳಗೆ ನಾವು ತಪ್ಪು ಮಾಡಿಬಿಡ್ತೀವಿ. ಹಾಗಾಗಿ ಸ್ನೇಹಿತರೆ, ನಾವು ಈ ಒಂದು ಸಾಲನ್ನು ಹಾಕೋದ್ರೊಳಗೆ ಉತ್ತರಾಯಣ ದಕ್ಷಿಣ ಬಗ್ಗೆ ಸೂರ್ಯನ ಬಗ್ಗೆ ನಾವು ತಿಳ್ಕೊಂಡು ನಾವು ನಮ್ಮ ಸಾಲುಗಳನ್ನ ಪೂರ್ವ ಪಶ್ಚಿಮಕ್ಕೆ ಹಾಕ್ದೇ ಉತ್ತರ ದಕ್ಷಿಣಕ್ಕೆ ನಾವು ಸಾಲುಗಳನ್ನ ಹೊಡೆದು ಅಂತರನ ಪೂರ್ವ ಪಶ್ಚಿಮಕ್ಕೆ ಕೊಟ್ಟು ಹಾಕಿದಾಗ ನಮಗೇನಾಗುತ್ತೆ, ಅತಿ ಹೆಚ್ಚು ಇಳುವರಿ ಬರುತ್ತೆ. ಮೂರನೇದಾಗಿ, ಕೊನೆಯದಾಗಿ ನಾವು ಬೆಳೆ ಇಳುವರಿ ನಮ್ಗೆ ಹೆಚ್ಚಬೇಕು, ಬೆಳೆ ಸಂಯೋಜನೆ ಮಾಡ್ತೀವಿ ಅಂದಾಗ ಇನ್ನೊಂದೇ ಒಂದು ಅಂಶ ತಿಳ್ಕೊಂಡ್ವಿ ಅಂದರೆ ನಾವು ಮುಂದೆ ಸರಾಗವಾಗಿ ಬೆಳೆ ಸಂಯೋಜನೆಗಳ ಬಗ್ಗೆ, ಅತಿ ಹೆಚ್ಚು ಇಳುವರಿ ತಗೊಳ್ಳೋ ಬಗ್ಗೆ ನಾವು ಖಂಡಿತವಾಗಿ ನೋಡ್ಬೋದು. ಈಗ ಸೂರ್ಯನ ಪ್ರಖರತೆ ಮೊನ್ನೆ ಮಾತಾಡ್ಕೊಂಡು ಹೋದ ಸಂಚಿಕೆಯಲ್ಲಿ ನಾವೇನು ಮಾತಾಡಿದ್ದೀವಿ, ಕಾಶ್ಮೀರಿನ ಮನುಷ್ಯ ಇಲ್ಲಿರೋಕ್ಕಾಗಲ್ಲ, ನಾನು ಇಲ್ಲಿಂದ ದುರ್ಗಕ್ಕೆ ತೊಗೊಂಡೋಗಿ ಬಿಟ್ರಾಗಲ್ಲ, ದುರ್ಗದವನ್ನ ಎತ್ಕೊಂಡೋಗಿ ರಾಯಚೂರಿಗೆ ಬಿಟ್ರಾಗಲ್ಲ. ಅದೇ ರೀತಿ ರಾಯಚೂರನ್ನ ಮುಂದಕ್ಕೆ ತೊಗೊಂಡೋಗಿ ತಾರ್ ಡೆಸರ್ಟಲ್ಲಿ ಕರ್ಕೊಂಡೋಗ್ಬಿಟ್ವಿ ಅಂದರೆ ಅವನಲ್ಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅಷ್ಟು ಉಷ್ಣಾಂಶ ಇರುತ್ತೆ, ಅಷ್ಟು ಅಲ್ಲಿ ಇದಿರುತ್ತೆ. ಅದೇ ರೀತಿ ನಾವು ಗಿಡಗಳನ್ನ ಈ ಸೂರ್ಯನ ಪ್ರಖರತೆ ತಗೊಳ್ಳೋದ್ರ ಪ್ರಕಾರದಲ್ಲಿ ನಾವು ಅನುಗುಣವಾಗಿ ಗಿಡಗಳನ್ನ ಸಂಯೋಜನೆ ಮಾಡಿದಾಗ ಏನಾಗುತ್ತೆ, ಆ ಸೂರ್ಯನ ಪ್ರಖರತೆ ಆ ಗಿಡಕ್ಕೆ ಎಷ್ಟು ಬೇಕು ಅದಷ್ಟನ್ನು ತೊಗೊಂಡೇನಾಗುತ್ತೆ, ನಮ್ಗೆ ಹೆಚ್ಚು ಉತ್ಪಾದನೆ ಕೊಡೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ಅತಿ ಮುಖ್ಯ ನಾವು ನೋಡ್ಬೇಕಾಗಿರೋದು, ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ಎಕರೆಗೆ 40 ತೆಂಗಿನ ಗಿಡ, ಅಥವಾ ಒಂದು 500ರಿಂದ 650 ಅಡಿಕೆ ಗಿಡ, ಒಂದು 40 ತೆಂಗಿನ ಗಿಡ ಅಥವಾ 40 ಮಾವಿನ ಗಿಡ, ಈ ರೀತಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದರಿಂದ ಏನಾಗ್ತಿದೆ, ನಮ್ಮ ಖರ್ಚು ಬರೇ ಇದು ಉಳುಮೆ ಮಾಡೋದಕ್ಕೆ, ಕಳೆ ತೆಗೆಯೋದಕ್ಕೆ, ಗೊಬ್ಬರ ಹಾಕೋದಕ್ಕೆ ಇದಕ್ಕೆ ಖರ್ಚಾಗ್ತಿದೆ. ಇರೋವಂಥ ಒಂದು ಬೋರು, ಒಂದು ಕೊಳವೆ ಬಾವಿ ಅಥವಾ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇದೆ ಅಂದರೆ ಬರೀ ಈ 30-40 ಗಿಡದನ್ನು ಮಾತ್ರ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಸಮಯ, ನಮ್ಮ ಆಯುಷ್ನೆಲ್ಲ ಕಳೀತಾ ಇದ್ದೀವಿ. ಸಾಲ ತೊಗೊತಾ ಇದ್ದೀವಿ, ಮನ್ನಾ ಆಗ್ತಿಲ್ಲ, ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದೀವಿ. ಸ್ನೇಹಿತರೆ, ನಾವು ನೋಡಬೇಕಾಗಿರೋದು ಅಂದರೆ ಈ ರೀತಿ ಮಾಡೋದು ಸರಿ ಇದೆ. ನಾವು ಮುಂಚಿನ ಸಂಚಿಕೆಗಳನ್ನು ನೋಡಿದ್ದೀವಿ ಅಂದರೆ ರೈತನಿಗೆ ಅಥವಾ ಎಲ್ಲರಿಗೂ ಇರೋ ಒಂದು ತಪ್ಪು ಕಲ್ಪನೆ ಏನು ಅಂದರೆ, ಈ ತೆಂಗೊಳಗೆ ಅಡಿಕೆ ಹಾಕಿದ್ರೆ, ಅಡಿಕೆ ಒಳಗೆ ಬಾಳೆ ಹಾಕಿದ್ರೆ, ಆ ಬಾಳೆ ಒಳಗೆ ಇನ್ನೊಂದು ಹಾಕಿದ್ರೆ, ಮಗದೊಂದು ಹಾಕಿದ್ರೆ ಬೇರು ಕಾಲಾಗ್ತವೆ. ಏನಾಗ್ತವೆ? ಬೇರು ಕಾಲಾಗ್ತವೆ ಅನ್ನೋದು ಒಂದು ತುಂಬ ತಪ್ಪು ಕಲ್ಪನೆ ಇದೆ ನಮಗೆ. ಆದರೆ ಸ್ನೇಹಿತರೆ, ನಾವು ಗಮನಿಸಬೇಕಾಗಿರೋದೇನು ಅಂದರೆ, ಬೇರು ಕಾಲು ಖಂಡಿತ ಆಗುತ್ತೆ. ಯಾವಾಗ ಆಗುತ್ತಾ ಬೇರು ಕಾಲು? ಯಾವಾಗ ನೀವು ಏಕ ಬೆಳೆ ಪದ್ಧತಿ ಮಾಡ್ತೀರಾ. ಏಕ ಬೆಳೆ ಪದ್ಧತಿ ಅಂದಾಗ ತೆಂಗು, ಅಡಿಕೆ, ಬಾಳೆ, ಕೊಕ್ಕೋ ಅಥವಾ ರಾಗಿ, ಜೋಳ, ಭತ್ತ, ಈ ರೀತಿ ನಾವು ಏಕ ಬೆಳೆ ಪದ್ಧತಿ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲದಕ್ಕೂ ಅಲ್ಲಿ ಸಾರಜನಕ ಬೇಕಾಗುತ್ತೆ. ಸಾರಜನಕ ಕೊಡೋದು ಯಾವುದು? ದ್ವಿದಳ ಗಿಡಗಳು.
ದ್ವಿದಳ ಗಿಡಗಳು ಅಥವಾ ನಾವು ಸಾರ್ವಜನಿಕ ಸ್ಥಿರೀಕರಿಸುವಂಥ ಮರಗಳನ್ನ ಕೂಡ ನೋಡಿದ್ದೀವಿ. ಸೊ ಇಲ್ಲಿ ನಾವು ಮಾಡುವಾಗ ಏನಾಗುತ್ತೆ, ಎಲ್ಲದಕ್ಕೂ ಪೋಷಕಾಂಶ ಬೇಕಾಗುತ್ತೆ. ಯಾವಾಗ ನಾವು ಅರಿವಿಲ್ದನೆ ಸುಮ್ಮನೆ ತೆಂಗಿನ ಮಧ್ಯೆ ಈ ರೀತಿ ಅಥವಾ ಮಾವಿನ ಮಧ್ಯ ಮಾವು ಹಾಕು, ಸೀತಾಫಲ ಹಾಕು, ನೀವು ಅದರೊಳಗೆ ಮೂಸಂಬಿ ಹಾಕು, ಕಿತ್ತಲೆ ಹಾಕು, ಅದರೊಳಗೆ ಸಪೋಟ ಹಾಕು, ಈ ರೀತಿ ಮಾಡ್ತೀವಿ. ಎಲ್ಲ ಏಕ ಬೆಳೆಗಳು ಮಾಡ್ತೀವಿ. ಏಕ ಬೆಳೆಗಳು ಮಾಡಿದಾಗ ಏನಾಗುತ್ತೆ, ಅದಕ್ಕೆಲ್ಲನೂ ಒಂದೇ ಥರದ ಪೋಷಕಾಂಶ ಬೇಕಾದಾಗ ಆ ಪೋಷಕಾಂಶದ ಕೊರತೆ ಆಗಿ ಏನಾಗುತ್ತೆ, ನಮಗೆ ಇಳುವರಿಲಿ ಘಾತ ಆಗುತ್ತೆ. ಮರಾವಳಿಗಳಿರ್ತವೆ, ಇಳುವರಿ ಕೋತ ಆಗುತ್ತೆ. ಹಾಗಾಗಿ ನಾವು ನೋಡಬೇಕಾಗಿದೆ ಯಾವ ರೀತಿ ನಾವು ಬೆಳೆ ಸಂಯೋಜನೆ ಮಾಡಿದಾಗ ನಮಗೆ ಅತಿ ಹೆಚ್ಚು ಇಳುವರಿ ಬರುತ್ತೆ ಅಂತ. ಈಗ ಈ ಬೆಳೆಗಳನ್ನ ಸಂಯೋಜನೆ ಮಾಡ್ತೀವಿ ಅಂದಾಗ ಎಷ್ಟು ಮಟ್ಟಿಗೆ ನಾವು ಯಾವ ಗಿಡನ ಎಲ್ಲಿಡಬೇಕು, ಯಾವ ಮರನ್ನ ಎಲ್ಲಿ ಕೂಡಿಸಿದಾಗ ನಮಗೆ ಆ ಸೂರ್ಯನ ಪ್ರಖರತೆ ಸಿಗುತ್ತೆ ಅನ್ನೋದು ನೋಡ್ತೀವಿ. ಹಾಗಾದರೆ ಯಾವ ಗಿಡಗಳನ್ನ ಎಲ್ಲಿಡೋದು, ಯಾವ ಮರನ್ನ ಎಲ್ಲಿಡೋದು, ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಅನ್ನೋದು ಒಂದು ಖಂಡಿತ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ. ತುಂಬ ಸುಲಭ ಅದನ್ನು ಕಂಡುಹಿಡಿಯೋದು. ಹೇಗೆ ಅಂದರೆ ಎಲ್ಲ ದೈತ್ಯ ಮರ, ಎಲ್ಲ ಧಾನ್ಯಗಳು, ದೈತ್ಯ ಮರ, ಅಥವಾ ಧಾನ್ಯಗಳು. ದೈತ್ಯ ಮರ ಅಂತ ಬಂದಾಗ ಏನು ಬರ್ತವೆ, ನಾವು ತೋಟಗಾರಿಕೆಯಲ್ಲಿ ಮಾಡೋಂಥದ್ದು ಯಾವುದು, ಮಾವು, ಗೋಡಂಬಿ, ಮತ್ತು ದೊಡ್ಡ ಮರಗಳು, ನಾವು ಹುಣಸೆ, ಹಲಸು, ಈ ರೀತಿ ಎಲ್ಲ ದೊಡ್ಡ ಮರಗಳನ್ನ ನಾವೇನು ಉಪಯೋಗಿಸ್ತೀವೋ ಅದು ದೈತ್ಯ ಮರಗಳು. ಅದೇ ಧಾನ್ಯ ಅಂತ ಬಂದಾಗ ಭತ್ತ, ರಾಗಿ, ಗೋಧಿ, ಜೋಳ, ಈ ರೀತಿ ಯಾವ್ಯಾವ ಧಾನ್ಯಗಳು ನಾವು ತಿಂತೀವೋ ಅವನ್ನೆಲ್ಲನೂ ಕೂಡ ಏನು ಬೇಕಾಗುತ್ತೆ, ಅತಿ ಹೆಚ್ಚು ಬೇಸಿಗೆ ಬಿಸಿಲು ಅದಕ್ಕೆ ಬೇಕಾಗುತ್ತೆ. ಅದನ್ನು ನಾವು ಮೊದಲನೇ ಹಂತದಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ. ಅದನ್ನು ಹೇಗೆ ಜೋಡಿಸೋದು, ಮುಂದೆ ಬೆಳೆನ ಹೇಗೆ ಸಂಯೋಜನೆ ಮಾಡೋದು ಅಂತ ಖಂಡಿತವಾಗಿ ಮುಂದಿನ ಸಲ ನೇರವಾಗಿ ಬೆಳೆ ಸಂಯೋಜನೆಗಳು, ಹೇಗೆ ಭತ್ತ ಬೆಳೆಯೋದು, ರಾಗಿ ಬೆಳೆಯೋದು, ಕಬ್ಬು, ತೋಟಗಾರಿಕೆ, ಅಡಿಕೆ, ತೆಂಗು ಎಲ್ಲ ಹೇಗೆ ಬೆಳೆಯೋದು ಅಂತ ನಾವು ಖಂಡಿತವಾಗಿ ಈ ಮುಂದಿನ ಸಂಚಿಕೆಯಿಂದ ತಿಳ್ಕೊಳ್ಳೋಣ. ಧನ್ಯವಾದ.